ಚೆನ್ನಾಗಿತ್ತಲ್ಲ. ಎಕ್ಸ್ಟ್ರಾರ್ಡಿನರಿ. ನಮ್ಮ ನಾಯ್ಸ್ ಪೊಲ್ಯೂಷನ್ಗೆ ಹೇಳ್ ಮಾಡಿಸಿರುವಂತ ಸಾಂಗ್ ಇದು. ಯಾಕೆ ಇವ್ರಿಗೆ ಹೇಳ್ ಮಾಡಿಸಿದಂತ ಯಾರು ಏನ್ ಮಾಡಿದ್ರು ಇವ್ರ ಪಾಡಿಗೆ ಇವ್ರು ಮೊಬೈಲ್ ನೋಡ್ಕೊಂಡು ಕೂತಿರ್ತಾರಲ್ಲ. ಬನ್ನಿ ಕೂತ್ಕೊಳ್ಳಿ, ಹೋಗಿ ತುಂಬಾ ಅದ್ಭುತವಾಗಿ ಮತ್ತೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳಿ. ಅವರು ಮಿಸ್ಟರ್ ಲಂಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ ಆಡಿಯನ್ಸ್ ನಾಯ್ಸ್ ಪೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಅಯ್ಯಪ್ಪ ಅಯ್ಯಪ್ಪ ಅಮ್ಮ ಅಯ್ಯೋ ಅಯ್ಯೋ. ಏಯ್ ಬ್ರೋ, ಏನೋ ಆಯ್ತು? ಸರ್ ಸರಿಯಾಗಿ ಒದ್ರು ಸರ್. ವಯ್ಯ ರೆಬಲ್ಲು ರೆಬಲ್ಲು? ಯಾರು ರೆಬಲ್? ಯಾರು ಕಾಣಿಸ್ತಾ ಇಲ್ವಲ್ಲೋ? ಒದ್ದವ್ರು ಸರ್, ನನಗೆ ಒದ್ದವ್ರು ರೆಬಲ್ಲು ಸರ್. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕಾರಣಕ್ಕೆ ನಾನು ಅಲ್ಲಿ ಬಂದು ಓದಿಲಿಲ್ಲ, ಪಕ್ಕದ ರೋಡಿಂದ ಒದ್ದಿದ್ದು. ಅವನ್ ಅಲ್ಲಿ ಬಂದ್ ಬೀಳೋದಕ್ಕೆ ಇಷ್ಟ ಟೈಮ್ ಆಯ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಪಕ್ಕದ ರೋಡಲ್ಲಿ ಯಾರಪ್ಪ ಅದು? ಅಯ್ಯಮ್ಮ ರೀ ಓನರ್, ಏನ್ರಿ ಇದು ಗೆಟಪ್? ಯಾಕ್ರಿ ಇಂತಹ ಬದಲಾವಣೆ? ಬಡಾವಣೆಗೆ ಇಂತ ನನ್ನ ಮಕ್ಕಳು ಬಂದ ಮೇಲೆ ಬದಲಾವಣೆ ಬೇಕೇ ಬೇಕಾಯ್ತದೆ ಸುಜಾ. ವಯಸ್ಸಾಯ್ತು ಅಂತ ನಮ್ಮ ಹತ್ರನೇ ಡಿಂಗ್ರಿ ಆಟ ಆಡ್ತಾ ನೀನು. ನಾನೇ ಅಂಬಿ, ನಿನಗೆ ವಯಸ್ಸಾಯ್ತು ಸಿನಿಮಾ ನೋಡಿದೆ, ಗೆಟಪ್ ಬಹಳ ಇಷ್ಟ ಆಗೋಯ್ತು, ಚೇಂಜ್ ಆಗ್ಬಿಟ್ಟೆ. ಹೆಂಗೆ? ಬಿಕಾಸ್ ಏಜ್ ಇಸ್ ಜಸ್ಟ್ ಎ ನಂಬರ್. ಓಹೋ, ಏಜ್ ಇಸ್ ಜಸ್ಟ್ ಅ ನಂಬರ್. ಇವಾಗ ತಾವು ಇಲ್ಲಿಂದ ರೈಟ್ ಹೇಳಲಿಲ್ಲ ಅಂದ್ರೆ 100 ನಂಬರ್ ಕಾಲ್ ಮಾಡ್ಬಿಟ್ಟು ಒಂದು ಆನೆ ಮರಿ ಒಂದು ನಾಯಿ ಮರಿ ಜಗಳ ಆಡ್ತಾ ಇದಾವೆ ಅಂದ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಟ್ಟೆ. ನಿಮ್ಗೆ ಆನೆ ಮರಿ ಅಂದಿದ್ದು? ನನಗ್ ನಾನೇ ಮರಿ ಅಂತ ಅಂದಿದ್ದು, ನಿನ್ಗ್ ನಾಯಿ ಮರಿ ಅಂತ ಉಗ್ದಿದ್ದು. ತಪ್ಪು ಮಾಡಿದವ್ರಿಗೆ ಬರೀ ಉಗಿಯೋದಲ್ಲ, ಕಲ್ಕತ್ತಾ ಪಾನ್ ಹಾಕ್ಬಿಟ್ಟು ಗುರಿ ಇಟ್ಟು ಮಕ್ಕೆ ಉಗಿ. ಆದ್ರೆ ತಪ್ಪು ಮಾಡಿರೋದು ಯಾರು ಅಂತ ಮೊದಲು ತಿಳ್ಕೊ. ಈಗ ಯಾರು ತಪ್ಪು ಮಾಡಿರೋದು? ಸರ್, ತಪ್ಪು ಮಾಡ್ದವನ ಹತ್ರ ಹೋಗ್ಬಿಟ್ಟು ನೀನ್ ತಪ್ಪು ಮಾಡಿದ್ಯಾ ಅಥವಾ ಯಾರು ತಪ್ಪು ಮಾಡಿದ್ದು ಅಂತ ಕೇಳಿದ್ರೆ ಒಯ್ಯ ಒಪ್ಕೊಳ್ಳೋದು ಇತಿಹಾಸದಲ್ಲೇ ಇಲ್ಲ ಸರ್. ಮತ್ತೆ ಇಲ್ಲೂರ್ ಇಲ್ಲ ಹೊಡಿತ ಬಿಡ್ತೀನಿ ಅಟ್ಟ ನಿನ್ಗೀಗ. ಓನರ್, ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಈ ಕಡೆ ಬರ. ಏನಾಯ್ತು ಅಂತ ಫಸ್ಟ್ ಮ್ಯಾಟ್ರ್ ಹೇಳಿ. ಟೆಲ್ ಮಿ ವಾಟ್ ಹ್ಯಾಪೆಂಡ್. ನೀನು ಮನೆ ಬಿಟ್ಟು ಹೋಗ್ಬಿಟ್ಟಲ್ಲ, ಈ ನನ್ನ ಮಗ ಬ್ರೋಕರ್ನ ಕರೆದು ನಮ್ ಮನೆಗೆ ಬಾಡಿಗೆಗೆ ಯಾರನ್ನಾರು ಪಾರ್ಟಿನ ಕರ್ಕೊಂಬ ಅಂತ ಹೇಳಿದೆ. ನಾನು ಕಮಿಷನ್ ಇಲ್ದೆ ಹಂಗೆ ಕರ್ಕೊಂಡ್ ಬಂದ್ಬಿಟ್ನಲ್ಲ. ಕರ್ಕೊಂಡ್ ಬಂದಂತಲ್ರಿ, ಮತ್ತೇನ್ರಿ ಪ್ರಾಬ್ಲಮ್? ಅಲ್ಲ ಸುಜಾ, ಈ ನನ್ ಮಗ ಕರ್ಕೊಂಡ್ ಬಂದಿದ್ದು ಇಬ್ರು ಇರೋ ಸಂಸಾರ. ಗಂಡ ಹೆಂಡತಿ ಇಬ್ರೇ ಇದಾರೆ, ನೀರ್ ಖರ್ಚಾಗಲ್ಲ, ಮನೆ ಸೌಂಡ್ ಗಿಂಡ್ ಏನು ಬರಲ್ಲ, ಕ್ಲೀನ್ ಆಗಿ ಇರ್ತದೆ ಅಂದ್ಬಿಟ್ಟು ಅವ್ರು ಹೇಳಿದ್ದ ರೇಟ್ಗೆ ನಾನು ಒಪ್ಕೊಂಡೆ ಬಾಡಿಗೆಗೆ. ಪರವಾಗಿಲ್ಲ ರೀ. ನಾನ್ ಇವ್ರ ಮನೆ ಬಿಟ್ಟು ಬಂದ್ಮೇಲೆ ಕೊನೆಗೂ ಬಾಡಿಗೆ ಕೊಡೋಂತವ್ರು ಸಿಕ್ಕಿದ್ರಲ್ಲ, ಖುಷಿ ಪಡಿ. ಬಾಡಿಗೆನೂ ಬರ್ತಾ ಇತ್ತು. ಮತ್ ಪ್ರಾಬ್ಲಮ್ ಯಾವಾಗ ಆಯ್ತು? ಪ್ರಾಬ್ಲಮ್ ಆಗಿದ್ದು ಪೊಲೀಸ್ ರೇಡ್ ಆದಾಗ. ಪೊಲೀಸ್ ರೇಡ? ಬಾಡಿಗೆ ತಗೊಳ್ಳೋದು ಅಪರಾಧ ಏನ್ರಿ? ಏನ್ರಿ ಹೇಳ್ತಾ ಇದ್ದೀರಾ? ಅದು ಆಕ್ಚುಲಿ ಸರ್, ಕಸ್ಟಮರ್ ಬೇಕು ಅಂತ ಇವ್ರು ಅಂತ ಇದ್ರ ಸರ್. ನಾನು ಕರ್ಕೊಂಡ್ ಬಂದ್ ಬಿಟ್ಟೆ ಸರ್. ಆದ್ರೆ ಅವಳಿಗೆ ಅವನು ಕಸ್ಟಮರ್ ಆಗಿದ್ದ ಸರ್, ಅವ್ರಿಬ್ರು ಇವನು ಕಸ್ಟಮರ್ ಆಗಿದ್ರು ಸರ್. ಇದು ನನ್ ತಪ್ಪ ಸರ್? ಹೇಳಿ ಸರ್, ನನ್ ತಂದೆ ತರ ಇದೀರ ಸರ್, ಇದು ನನ್ ತಪ್ಪ ಸರ್? ನನ್ನ ಮಗನೇ, ತಂದೆ ತರ ಅಂದ್ಬಿಟ್ಟು ದಂಧೆ ಮಾಡೋರ್ನ ಕರ್ಕೊಂಡ್ ಬಂದ್ಬಿಟ್ಟು ಮನೇಲಿ ಬಾಡಿಗೆ ಬಿಡಿಸಿದ್ಯಲ್ಲ, ನೀನ್ ಯಾವ್ದ್ರಲ್ಲ ಹೊಡಿಬೇಕಲ್ಲ? ಓಲಿ ಅವ್ನ ಜೋಡಿನ ಖಾಲಿ ಮಾಡಿಸಿದ್ರ ಇಲ್ವಾ? ಖಾಲಿ ಮಾಡ್ಸಿದ್ನಪ್ಪ. ಅದೊಂದ್ ದೊಡ್ಡ ಕತೆ ಮೆಗಾ ಎಪಿಸೋಡ್ ಆಗೋಯ್ತು. ಈ ಸಂಸಾರ ಹಂಗ ಆಗಲ್ಲ ಸರ್. ಮಸ್ತ್ ಫ್ಯಾಮಿಲಿ ಸರ್, ಪ್ರಿಯರು ಸರ್. ಬೇಡ ಸರ್, ತುಂಬಾ ಒಳ್ಳೆ ಜನ ಸರ್. ಸರ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇರೋರು ಸರ್. ಬೇಡವೇ ಬೇಡಯ್ಯ. ತಿಂಗಳಿಗೆ 4 ಲಕ್ಷ ಬಾಡಿಗೆ ಕೊಡ್ತಾರೆ ಸರ್. ಹಂಗಾದ್ರೆ ಆಗ್ಬೋದೇನು? ಅವ್ನ್ ನೋಡಿದ್ರೆ ಅವ್ನ್ ಮಕ್ಕದಲ್ಲಿ ಎಂತ ಕುತಂತ್ರ ಕಾಣಿಸ್ತಾ ಇದೆ. ಅವ್ನ್ ನೋಡಿದ್ರೆ ಏನೋ ಇದ್ರಲ್ಲೂ ಗೇಮ್ ಆಡ್ತಾವ. ನಾನು ತಿಂಗಳಿಗೆ 4 ಲಕ್ಷ ಬಾಡಿಗೆ, ವರ್ಷಕ್ಕೆ 48 ಲಕ್ಷ. ರೇ ಓನರ್, ಮತ್ತೆ ದುಡ್ಡಿಗೆ ಆಸೆ ಪಡ್ತಾ ಇದೀರಾ? ಬೇಡ, ನನ್ ಮಾತು ಕೇಳಿ. ಇಲ್ಲಪ್ಪ,
ನಿನಗೆ ತಲೆ ಬಿಡಲ್ಲ ಅಷ್ಟೇ. ಒಂದ್ಸತಿ 2 ಸತಿ ಆಗುತ್ತೆ, 3ನೇ ಸತಿ ಹಂಗ ಆಗುತ್ತಾ? ಡೋಂಟ್ ವರಿ, ಅನ್ಭವ್ಸಿ, ನನಗೆ ನಿಂಗೆ ಬದುಕೋದ್ ಗೊತ್ತಿಲ್ಲ ನಿನ್ಗೆ. ಸರ್ ನೀವು ತಲೆ ಕೆಡಿಸ್ಕೋಬೇಡಿ ಸರ್. ತೊಳಿ ಸರ್, ಇದು ಟೋಕನ್ ಅಡ್ವಾನ್ಸ್. ನೀವು ಕೀ ಕೊಡಿ ಸರ್, ಹೇಳ್ತೀನಿ. ಕೊಡಿ ಸರ್, ಹೇಳ್ತೀನಿ ಬೇಗ. ಕೊಡ್ಲಾ? ಹ್ಞೂ ಸರ್, ಕೊಡಿ ಸರ್. 4 ಲಕ್ಷ. ಅಲ್ರಿ ಅಷ್ಟು ಬೇಗ ಪ್ಲೇಟ್ ನ ತಿರ್ಗಿಸಾಕ್ಬಿಟ್ರಲ್ರಿ ನೀವು. ಏಯ್ ಬ್ರೋ, ನನ್ ಮಗನೇ, ಏಯ್ ಪ್ರಾಣಿ ಪ್ರಿಯರು ಒಂದಲ್ಲಪ್ಪ. ಈಗ ಅವರು ಯಾವ್ಯಾವ ಪ್ರಾಣಿ ಇಷ್ಟಪಡ್ತಾರೆ? ಸರಿ, ಈ ಆನೆ, ಚಿರತೆ, ಹುಲಿ, ಸಿಂಹ, ಹೆಬ್ಬಾವು ಇಂಥವೆಲ್ಲ ಪ್ರಾಣಿಗಳು. ಅಲ್ಲ, ಪ್ರಾಣಿ ಪ್ರಿಯರು ಅಂದ್ರೆ ಈ ನಾಯಿ, ಕೋಳಿ, ಕುರಿ ಇದನ್ನು ಇಷ್ಟಪಡ್ಬೇಕು ತಾನೆ? ಅದನ್ನ ಯಾಕೆ ಇಷ್ಟಪಡಲ್ಲ? ಅದು ಏನು ಅಂದ್ರೆ ಸರ್, ಈ ನಾಯಿ, ಕುರಿ, ಕೋಳಿ ಚರ್ಮಕ್ಕೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಲೆ ಇಲ್ವಲ್ಲ ಸರ್, ಅದಕ್ಕೆ ಇವರು ವೈಲ್ಡ್ ಅನಿಮಲ್ಸ್ ನ ಇಷ್ಟಪಡ್ತಾರೆ. ಓಹೋ, ಅಂದ್ರೆ ನೀನು ದಯಣ್ಣನ್ಗೆ ಈಗ ಕರ್ಕೊಂಡ್ ಬರ್ತಾ ಇರೋ ಬಾಡಿಗೆದಾರರು ಚರ್ಮನ ಕದ್ದು ಕಳ್ಳ ಸಾಗಾಣಿಕೆ ಮಾಡುವಂತ ಕಳ್ಳನ್ ಮಕ್ಕಳ್ರಲ್ವಾ? ಗೊತ್ತಾಗೋಯ್ತಾ ಸರ್? ಕೀ ಕೊಟ್ಟಿರ್ತಾನೆ, ಟೋಕನ್ ಅಡ್ವಾನ್ಸ್ ತಗೊಂಡಿರ್ತಾನೆ. ಅನುಭವಿಸಿ. ಇದಕ್ಕೂ ಒಳಗಾಗ್ತಾರ ನಮ್ಮನ್ನ? ಅಯ್ಯೋ, ಬರೀ ಒಳಗಾಕದಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ದೊಣ್ಣೆಗೆ ಖಾರದ ಪುಡಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಹೇಳು. ಬರ ಹೇಳಿ, ಚಾವಿ ಕೊಡ ಹೇಳಂತು, ಚಾವಿ ಕೊಡ ಅನ್ನೋದು. ಸಿಕ್ಕಾಬಿಟ್ಟೆ ಬಾಯಾರಿಕೆ ಆಯ್ತು. ಏನ್ ಮಾಡಿದ್ರಿ ಮಿಸ್ ಲೋಕೇಶ್? ನೀರ್ ಕುಡ್ಕೊಂಡ್ ಬಂದೆ. ಇನ್ನೇನ್ ಮಾಡ್ತಾರೆ ಬಾಯಾರಿಕೆ ಆದ್ರೆ? ಅದಕ್ಕೂ ಬೇರೆ ಎಲ್ಲ ಹಲವಷ್ಟು ಮಾಡೋದಿದೆ, ಹೇಳ್ತೀನಿ ಆಮೇಲೆ. ಸರ್, ಅವರು ಸೃಜನ್ ಲೋಕೇಶ್, ಇಂದ್ರಜಿತ್ ಲಂಕೇಶ್ ಅಲ್ಲ ಸರ್. ಒಳಗೆ ಈಗ ನೋಡಿ, ನಮ್ಮ ಮಜಾ ಟಾಕೀಸ್ಗೆ ಒಂಥರ ಹೆಂಗೆ ಅಂದ್ರೆ ಒಂದು ಜಡ್ಜ್ ಸೀಟ್ ಅಲ್ಲಿ ಕೂತಿರೋದು ನೀವು ಅಲ್ವಾ? ಇದ್ಯಾ ಕೈ ಮುಗಿದ್ಬಿಟ್ರಿ ನೀವು ಜಡ್ಜ್ ಅಂತಾರ ಹೇಳಿ, ಆಡಿಯನ್ಸ್ ಅಂತಾರ ಹೇಳಿ, ಹೇಳಿದ್ದು, ಸೆಲೆಬ್ರಿಟಿ ಇಲ್ಲಿ ನಾವು ಅಂತಾರ ಹೇಳಿ, ಫ್ರೆಂಡ್ ಹೇಳಿ, ಬ್ರದರ್ ಹೇಳಿ, ಅಲ್ಲ ಏನ್ ಸರ್, ಬೇಕಾದ್ರೆ ಹೇಳಿ. ಇಲ್ಲಿ ನಾವು ಕಾಂಪಿಟೇಷನ್ ಮಾಡಲ್ಲ. ನೀವು ಕೂತಿರೋದು ಜಡ್ಜ್ ಆಗದಲ್ಲಿ ನೀವು ಹುಡುಗಿರ್ನ ಜಡ್ಜ್ ಮಾಡ್ತಾ ಇರ್ತೀರಾ. ಹೌದಾ? ಕರೆಕ್ಟ್ ಅಲ್ವಾ? ಎಲ್ಲಿ? ಅಲ್ಲಿ ಕೂತಿರೋರ್ನ? ಅಲ್ಲ, ಅಲ್ಲಿ ಎಲ್ಲ ಕಡೆ. ಅಲ್ಲಿ ತುಂಬಾ ದಿನ ಆಯ್ತು, ಇಲ್ಲೇ ತಿರುಗಿ. ಅವಯ್ಯೋ ನೈಸ್, ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾರೆ ಎಲ್ಲರೂ. ಕನ್ನಡ ತೆಗೀರಿ, ಎಲ್ಲ ಪ್ಲೇನ್ ಆಗಿ ಕಾಣಿಸ್ತಾರೆ. ಈ ಜಡ್ಜ್ ಮ್ಯಾಟ್ರ್ ಏನು ಕೇಳ್ತಾ ಇದೀನಿ ಅಂದ್ರೆ, ನೋಡಿ, ಮುಂಚೆ ಎಲ್ಲ ರಿಯಾಲಿಟಿ ಶೋಸ್ ಬಂದಾಗ ಕಂಟೆಸ್ಟೆಂಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಯಾರಿಗ ಒಳ್ಳೆ ಟ್ಯಾಲೆಂಟ್ ಇದೆ, ಇದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ನಾವೆಲ್ಲ ಗಮನಿಸ್ತಾ ಇದ್ವಿ. ತುಂಬಾ ಈಗಲೂ ಕೂಡ ಏನಂದ್ರೆ, ಈ ಕಾಂಪಿಟೇಷನ್, ಸಿಂಗಿಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಯಾವುದೇ ಒಂದು ರಿಯಾಲಿಟಿ ಶೋ ಬಂದಾಗ ಅಲ್ಲೂ ಕೂಡ ಟ್ಯಾಲೆಂಟ್ ಗೆ ತುಂಬಾ ಒತ್ತು ಕೊಡ್ತಾರೆ. ಆದ್ರೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಏನು ಅಂದ್ರೆ, ಈಗ ರಿಯಾಲಿಟಿ ಶೋಗಳಲ್ಲಿ ಜಡ್ಜಸ್ ಯಾವ ರೀತಿ ಆಕ್ಟಿವ್ ಆಗಿರ್ತಾರೆ, ಜಡ್ಜಸ್ ಯಾವ ರೀತಿ ಅದನ್ನ ಒಂಥರ ಎಂಟರ್ಟೈನ್ಮೆಂಟ್ ಪೋರ್ಷನ್ ನ ಇನ್ನೊಂದು ಲೆವೆಲ್ ತಗೊಂಡು ಹೋಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಾವು ಕಾಮಿಡಿ ಟಾಕೀಸ್ ಮಾಡಿದಾಗ, ನಾನಲ್ಲಿ ಜಡ್ಜ್ ಆಗಿ ಕೂತಿದ್ದಾಗ ಕೂಡ ಬರೀ ಜಡ್ಜ್ಮೆಂಟ್ ಒಂದೇ ಅಲ್ಲ, ಯಾವ ತರ ನಾವು ಶೋ ಅಲ್ಲಿ ಇನ್ವಾಲ್ವ್ ಆಗ್ತೀನಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಜಡ್ಜಸ್ ಮ್ಯಾಟ್ರ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಮ್ಮ ಕಲರ್ ಸೂಪರ್ ಅಲ್ಲಿ ಮಜಾ ಭಾರತ ಅಂತ ಶೋ ಬರ್ತಾ ಇದೆ, ಹಾಗೆ ಕನ್ನಡ ಕೋಗಿಲೆ ಅಂತ ಕೂಡ ಒಂದು ಶೋ ಬರ್ತಾ ಇದೆ. ಸೊ ಇದರಲ್ಲಿ ಜಡ್ಜಸ್ ತುಂಬಾ ಲೈವ್ಲಿ ಆಗಿರ್ತಾರೆ, ತುಂಬಾ ಲೈವ್ಲಿ ಆಗಿ. ಅಂಡ್ ಮಜಾ ಟಾಕೀಸ್ even that is very lively. So lively plus lively, we are making it more lively here. More lovely. Yes, more lovely, because 2 lovely ladies are with us ivattu. So Maja Talkies ge welcome ಮಾಡೋಣ. Please welcome ಜೋರಾದ ಚಪ್ಪಾಳೆಯಿಂದ ಅರ್ಚನಾ ಉಡುಪ and ಮಯೂರಿ. ಮಜಾ ಟಾಕೀಸ್, ಮಜಾ ಟಾಕೀಸ್, ಮಜಾ. ಜಗಳದರಲಿ ಕಿರೆ ಕುರಗಳ ವಿವಿಧದಲ್ಲಿ ಬೆಲೆ, ಕರ ಬಕರ ನಕರವ ಚಿಣ್ಣರಿಗೆಲ್ಲ ನಗೆಯ ಏನದು? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ECG ಮಾಡಿಸ್ಕೊಳ್ಳಿ. ನನಗ್ ನೀವಂದ್ರೆ ಸಿಕ್ಕಾಬಿಡೆ ಇಷ್ಟ. ನೀವು ಇಷ್ಟ. ಪಾಪ ಟೆನ್ಷನ್ ಮೋಹನ್. ಏನಕ್ಕೆ ಇಷ್ಟ ಮೋಹನ್ ಅಂದ್ರೆ ಮಯೂರಿ? ಗೊತ್ತಿಲ್ಲ, ಐ ಥಿಂಕ್ ನಿಮ್ಮಿಬ್ಬರು ಕಾಂಬಿನೇಷನ್ ನನಗೆ, ನೀವು ಮಾತಾಡದೆ ಇದ್ರೂನು ನಗು ಬರುತ್ತೆ, ಅವ್ರು ನೋಡಿದ್ರೇನೆ ನಗು ಬರುತ್ತೆ.
ಎನ್ನಿಸ್ ಮೋಹನ್ ಅಲ್ಲಿ ಅವ್ರಿಗೆ ಫುಲ್ ಗುಡುಗುಡು ಆಗ್ತಾ ಇದೆ ಅಲ್ಲಿ. ಇಲ್ಲ ಇಲ್ಲ ಗುಡುಗುಡು ಅಲ್ಲ, ಮಂಗ್ಳೂರ್ಗೆ ಹೋದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು, ಎಲ್ಲಾದ್ರೂ ಈ ಚಿಲ್ಲರೆ ಹಾಕೊಳ್ಳೋ ಬುದ್ಧಿ ಬಿಡಲ್ಲ. ಪ್ರೀತಿಯಿಂದ ಹಿಂಗ್ ತಗೊಂಡು ಫಸ್ಟ್ ಪಾಪ ಹುಡುಗಿ ಹ್ಞೂ ಅಂತಂದ್ರೆ ತಲೆ ಕೊಡ್ತಾರೆ, ಕೆನ್ನೆ ಕೊಟ್ರೆ ತಲೆ ನಿಲ್ಲುತ್ತೇನ್ರಿ ಮುತ್ತು ಜಾಗ ಬನ್ರಿ. ಇಲ್ಲ ಸ್ವಲ್ಪ ಬೆಳಿಲಿ ಇನ್ನ ಜಾಸ್ತಿ ಅಂತ. ಫುಲ್ ಖುಷಿ. ಹೇಳ್ರಿ ಹೇಳ್ರಿ. ಹಾ ಅವಾರಿ ಅರ್ಚನಾ, ಐ ಆಮ್ ಗುಡ್. ಏನ್ ಸಮಾಚಾರ? ಹೇಳ ಹೇಳು ಪರವಾಗಿ, ಶೋ ಮುಗಿಲ್ಲ ಮಾರಾಯ. ಹೇಳು ಪರ ತಳ್ಳು. ಈಗ ತಳ್ಳು, ಈ ಕಡೆಗೆ ಹೋಗ್ತೀನಿ. ಹೌದಾ? ಹಾ. ಸ್ವಲ್ಪ ಈ ಕಡೆ ಬಾಮ. ಮತ್ತೆ ಏನ್ ಸಮಾಚಾರ? ಏನು ತುಂಬಾ ಡ್ಯಾಶ್ ತುಂಬಾ ಸ್ಟ್ರಾಂಗ್ ಆಯ್ತು ಸರ್. ಅದು ಹಿಂಗ್ ಅನ್ನೋದಕ್ಕೂ ನಿಮ್ ತರ ಹಿಂಗ್ ಅನ್ನೋಕ್ಕೂ ತುಂಬಾ ವ್ಯತ್ಯಾಸ ಆಗಿದೆ ಸರ್. ಅದು ಡ್ಯಾಶ್, ಇದು ಹಗ್ಗು. ನಮಸ್ತೆ ಇಂದ್ರಜಿತ್ ಸರ್. ನಮಸ್ತೆ, ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ಲುಕಿಂಗ್ ಸೂಪರ್. ನೀವು ಸಕ್ಕ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಏನ್ ಮಾತಾಡ್ಕೊಳ್ರಮ್ಮ ನೀವಿಬ್ರು. ಮತ್ತೆ ನಾವಿಬ್ರು ಮಾತಾಡ್ಕೊಂಡು ಹೇಗಿದೆ ಸೃಜನ? ನೀವು ಮಾತಾಡ್ಕೊಳ್ಳಿ ಇಂದ್ರಜಿತ್ ಸರ್, ಅದು ಬ್ಲೂ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಪ್ಲೀಸ್ ಟೇಕ್ ಇಟ್. Oh my God! How sweet! ಓಕೆ. You. ಸರ್. ನನಗೆ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಸರ್ ಕ್ರೀಮ್ ಅಂದ್ರೆ ಇಷ್ಟ ಅಂತ ಬನ್ನಿ ಸರ್. ಸರ್ ಕ್ರೀಮ್ ಅಂದ್ರೆ ಈಗ ಅರ್ಚನಾಗೆ ಕ್ರೀಮ್ ಅಂದ್ರೆ ಇಷ್ಟ, ನನಗೆ ಬ್ಲ್ಯಾಕ್ ಅಂದ್ರೆ ಇಷ್ಟ. ಬ್ಲ್ಯಾಕ್ ಇಲ್ಲ, ಒಂದು ನಿಮಿಷ. ಬ್ಲ್ಯಾಕ್ 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 ಇಲ್ಲ ನಂಗೆ ಹುಡುಗರ್ದು ಹಿಂದೆ ಕ್ರೀಮ್ ಬೇಕಲ್ಲ ನನಗೆ. ಕ್ರೀಮ್ ತುಂಬಾ ಇಷ್ಟ. ತಕ್ವಾಡಿ ಸರ್, ಯಾವ ದೊಡ್ಡ ವಿಷಯ. ಕ್ರೀಮ್ ಇದು, ಕ್ರೀಮ್ ಇದೆ, ಕ್ರೀಮ್ ಅಲ್ಲ ಅದು, ಗೋಲ್ಡ್ ಕಲರ್. ಕೊಡಿ ಸರ್, ತೆಗೀರಿ ಸರ್, ಆಗಿದಾಗ್ಲಿ. ಶೋ ಕೊಡ್ತೀನಿ. ಬ್ಲೂ ಅಂದ ತಕ್ಷಣ ಅಮ್ಮ ಹಲೋ. ಬಟ್ ಏನ್ ಗೊತ್ತಾ ಸರ್, ಅದನ್ನ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಸೊ ನಾನ್ ಹೋಗುವಾಗ ಡೆಫಿನೆಟ್ಲಿ ಇದನ್ನ ತಗೊಂಡು ಹೋಗ್ತೀನಿ. ಕೇಳಿಸ್ಕಿಲ್ಲ ಒಂದ್ ನಿಮಿಷ. ಈಗ ಇಟ್ಕೊಂಡಿರೋ ಕಂದ ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಕಿತ್ಕೋತಾರೆ. ಹೌದು ಮಯೂರ್ಯರೇ, ಅದು ಖಂಡಿತ ವಾಪಸ್ ತಗೊಂತಾರೆ. ಹಿಂಗೆ ನಂಗೆ ಒಂದು ವಾಚ್ ಕೊಟ್ಬಿಟ್ಟು ಕಿತ್ಕೊಂಡ್ಬಿಟ್ರು ಕರೆದು. ಇಲ್ಲ, ಇಟ್ ಇಸ್ ಸ್ಟ್ರೈಟ್ ಫ್ರಮ್ ಕಾಶ್ಮೀರ್. ಅದು ಪಶ್ಮೀರ. ಆಕ್ಚುಲಿ ಫೀಲ್ ತುಂಬಾ ಚೆನ್ನಾಗಿದೆ ಸರ್, ವೆರಿ ಅದಕ್ಕೆ ನೈಸ್. ಪಶ್ಮೀರ ಕ್ಲಾತ್ ಅದು. ಯು ಕ್ಯಾನ್ ಕೀಪ್ ಇಟ್. ತುಂಬಾ ಈಸಿ ಟಾಕ್ಸ್ ಆಗ್ತಾ ಇದೆ. ಫೀಲ್ ತುಂಬಾ ಚೆನ್ನಾಗಿದೆ ಅಂತ. ರೈಟ್ ಫ್ರಮ್ ಕಾಶ್ಮೀರ್ ಅಂದ್ರೆ ಶಿ ಫೀಲ್ ಸೋ ನೈಸ್ ಅಂತ ಹೇಳಿ. ಓ ಮೈ ಗಾಡ್. ಇಟ್ಸ್ ಫ್ರಮ್ ಮೀ ಟು ಯು ವಿತ್ ಲವ್. ಯು ಕ್ಯಾನ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಅನ್ಯಾಯ ಸರ್. ಇದು ಷಷ್ಠಿ ಪೂರ್ತಿಗೆ ಮೊಮ್ಮಗಳು ಗಿಫ್ಟ್ ಕೊಟ್ಟಂಗ ಆಯ್ತು. ಪ್ರೀತಿಗ್ ವಯಸ್ಸಿಲ್ಲ, ಪ್ರೀತಿಗೆ ವಯಸ್ಸಿಲ್ಲ. ಇಲ್ಲಮ್ಮ, ಪ್ರೀತಿಗೆ ವಯಸ್ಸಿಲ್ಲ, ತಾತನ ಪ್ರೀತಿಗೂ ವಯಸ್ಸಿಲ್ಲ. ಅವ್ರಿಗೂ ಬ್ಲೂ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಬ್ಲೂ ಅಂದ್ರೆ ತುಂಬಾ ಇಷ್ಟ. ಹಿ ಲೈಕ್ಸ್ ಬ್ಲೂ. He likes blue color. He likes blueberries. Blue sky, blue sea. Blue sky. He likes cinema. Hey, hello. Family show. Oh my God. He likes cinema ande ಬೇರೆ ಏನಾದ್ರು ಹೇಳೋಣ. Blueberries, blue color, cinema. ನಾನ್ ಕರೆಕ್ಟ್ ಆಗಿ ಮನ್ಸಲ್ಲಿ ಏನೋ ಕೆಟ್ಟ ಭಾವನೆ ಇಲ್ಲದೆ ಹೇಳಿರೋದು. ಬಟ್ ಆಕ್ಚುಲಿ ಶಿ ಲೈಕ್ಸ್ ಬ್ಲೂ. ನೀವು ಬ್ಲೂ ಶರ್ಟ್ ಹಾಕೊಂಡಿದ್ದೀರಾ, ಬ್ಲೂ ಜಾಕೆಟ್ ಹಾಕೊಂಡಿದ್ದೀರಾ. ಬಟ್ ಇನ್ನೊಂದ್ ಏನ್ ಗೊತ್ತಾ, ನೀವ್ ಇಂಡೈರೆಕ್ಟ್ಲಿ ಏನ್ ಹೇಳಕ್ ಇಷ್ಟ ಪಡ್ತಿದ್ದೀರೋ ಅದು ಪಾಪ ಅವ್ರಿಗೆ ಅರ್ಥನೇ ಆಗಿಲ್ಲ. ಅಷ್ಟು ಇನ್ನಸೆನ್ಸ್ ಇದೆ ನಮ್ ಇಂದ್ರಜಿತ್ ಸರ್ಗೆ. ಈ ನಾಗರ ಪಂಚಮಿಗೆ ಉತ್ತುಕೋಗ್ಬಿಟ್ಟು ಹಾಲು ಹಾಕ್ಬೇಕು, ಕೈ ಹಾಕ್ಬಾರ್ದು. ಸೂಪರ್. ಲೇಡೀಸ್, ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ, ಫೀಲ್ ಅಟ್ ಸೋಫಾ, ಕೂತ್ಕೊಳ್ಳಿ. ಹಾ, ಸೊ ಅರ್ಚನಾ, ಫಸ್ಟ್ ಟೈಮ್ ಜಡ್ಜ್ ಮಾಡ್ತೀರಾ? ಇಲ್ಲ, ನಾಟ್ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಕನ್ನಡ ಕೋಗಿಲೆಯಲ್ಲಿ ನಮ್ಮ ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ನಮ್ಮ ಅರ್ಚನಾ ಉಡುಪ ಅವರ ಜಡ್ಜ್ಮೆಂಟ್ ನೋಡಿ ನಾವು
ವಾವ್ ಸೂಪರ್ ಅಂತ ಹೇಳಿದ್ವಿ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಹೌ ಇಸ್ ಇಟ್ ಗೋಯಿಂಗ್ ಆನ್? ತುಂಬಾ ಚೆನ್ನಾಗಿದೆ. ಅಂದ್ರೆ ಪಕ್ಕದಲ್ಲೇ ಒಂದ್ ನಗೆ ಬಾಂಬ್ ಬೇರೆ ಕೂತ್ಕೊಂಡಿರುತ್ತೆ. ಹಾ, ಸಾಧು ಕೋಕಿಲ. ಹೌದು. ದ ಎಂಟೈರ್ ಅಟ್ಮಾಸ್ಫಿಯರ್ ಇಸ್ ವೆರಿ ವೆರಿ ಪಾಸಿಟಿವ್. ಶೋ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ವಾಟ್ ಆರ್ ದ ಚಾಲೆಂಜಸ್ ಫಾರ್ ಜಡ್ಜಿಂಗ್ ಅ ಶೋ? ನಮಗ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಬಿಕಾಸ್ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಲಿಯರ್ ಆಗಿ ಕೇಳ್ಕೋಬೇಕು ನಾವು. ಅಂಡ್ ಯಾರಿಗೂ ನಮ್ಮನ್ನ ಅಥವಾ ನಮ್ಮ ಜಡ್ಜ್ಮೆಂಟ್ ಅನ್ನ ಕ್ವೆಶ್ಚನ್ ಮಾಡಕ್ ಆಗದೆ ಇರೋ ತರ ಅಲ್ಲಿ ಕೂತ್ಕೊಂಡು ಅನ್ಬಯಸ್ಡ್ ಆಗಿ ಒಂದ್ ಜಡ್ಜ್ಮೆಂಟ್ ಕೊಡೋದು ತುಂಬಾ ಕಷ್ಟದ ಕೆಲಸ. ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಮಾತಾಡಬೇಡ. ಅಷ್ಟೊಂದೆಲ್ಲ ನೀ ಸೀರಿಯಸ್ ಕ್ವೆಶ್ಚನ್ ಸೀರಿಯಸ್ ಅಲ್ಲ, ಹೇಳ್ಬೇಕು ಸಖತ್ ಮಜಾ ಇದೆ, ಎಂಜಾಯ್ ಮಾಡ್ತಾ ಇದೀನಿ ಹಂಗ ಹೇಳ್ಬೇಕು. ಅದು ನಾವು ಬಯಸ್ಟಾಗಿ ಅದು ಮಾಡ್ಬಾರ್ದು. ಮೋಡ್ ಹೊಟ್ಟೋದೆ ಇವಾಗ. ಹೌದಾ? ಜಡ್ಜ್ಮೆಂಟ್ ಮೋಡ್ ಹೋಗ್ಬಿಟ್ಟೆ. ಸರಿ, ಇವಾಗ ಜಡ್ಜ್ಮೆಂಟ್ ಮಾಡೋದಕ್ಕೆ 2 ಬ್ಯೂಟಿಫುಲ್ ಕಂಟೆಸ್ಟೆಂಟ್ ಗಳನ್ನ ಕೊಡ್ತೀನಿ. ಓಕೆ, ಅವ್ರನ್ನ ಯಾವ ತರ ಬೇಕಂದ್ರೂ ಟೆಸ್ಟ್ ಮಾಡಬಹುದು. Okay. ಒಂದು ಮಿಸ್ಟರ್ ರಿಜಿಲಾ, ಇನ್ನೊಂದು ಮೋಹನ್. ನಾನಿಗೆ ಆಡ್ಬೇಕು ಸರ್. ಚಾನ್ಸೇ ಇಲ್ಲ. My God. ಬರ್ರಿ, ಸಿಂಗಿಂಗ್ ಚಾನ್ಸೇ ಇಲ್ಲ. ನಿಮ್ದು ಕನ್ನಡಕ್ಕೆ ಹೋಗಿಲ್ಲ, ಇವ್ರದು ಮನೆಗೆ ಹೋಗಲೇ. ಈಗ ನೆಕ್ಸ್ಟ್ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಮನೆಗೆ ಹೋಗಲೇ ಕಾರ್ಯಕ್ರಮದಲ್ಲಿ ಮನೆಗೆ ಹೋಗಲಿ. ಮಿಸ್ಟರ್ ಮೋಹನ್. ಮೋಹನ್ 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 ಮೋಹನ್. ನೀವು ಅವೆಲ್ಲ ಮಾತಾಡಂಗಿಲ್ಲ. ಒಂದು ನಯ ವಿನಯತೆಯಲ್ಲಿ ನಡ್ಕೊಂಡ್ ಬಂದು ನಿಂತ್ಕೊಂಡು ನಮಸ್ಕಾರ ಅನ್ಬೇಕು. ವೀಕ್ಷಕರಿಗೆಲ್ಲ ನಮಸ್ಕಾರ ಮಾಡ್ಬೇಕು. ನೀವೇನು ಅವೆಲ್ಲ ಮಾಡಂಗಿಲ್ಲ. ಮತ್ತೆ ಮೋಹನ್ ಅವರೇ, ಇವತ್ತು ಮನೆಗೆ ಹೋಗೋಲೇ ಕಾರ್ಯಕ್ರಮಕ್ಕೆ ನೀವು ತುಂಬಾ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಇವತ್ತು ನಮ್ಮ ಜಡ್ಜಸ್ ರೆಡಿ ಇದ್ದಾರೆ. ಯಾವ ಸಾಂಗ್ ಅನ್ನ ಆಡ್ಬೇಕು ಅಂತ ಇದ್ದೀರಾ? ಆಕಾಶವೇ ಬೀಳಲಿ ಮೇಲೆ. ಓಕೆ, ಅಯ್ಯಪ್ಪ, ಈ ಮೆಟೆಡೋರ್ ಆನ್ ಮಾಡ್ದಂಗಿತ್ತು. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು. ನಾನು ಇಂದು ಅಲ್ಲ, ನಾನು ಎಂದು ಬೇರೆ ಮಾಡ್ಬೇಕು. ಅಲ್ಲ, ಏನು ರೆಮೋರ್ ನೋಡ್ಕೊಂಡು ಹೇಳ್ತಾ ಇರಲ್ಲ. ಅಲ್ಲ, lyrics- ಆಕಾಶವೇ ಬೀಳಲಿ ಮೇಲೆ lyrics ಗೊತ್ತಿಲ್ಲ, lyrics. ನಾನಿಂದು ನಿನ್ನವನು ಅಂತ. ಯಾವ್ದು ಗೊತ್ತಿದೆ ಹೇಳಿ ಹೋಗ್ಲಿ. ಪಾರ್ಟಿಸಿಪೆಂಟ್ ನ ಹಿಡ್ಕೊಂಡ್ ಬಂದಿದ್ದೀರಪ್ಪ. ಅಲ್ವಾ? ಇದು ಚಾಲೆಂಜ್ ಜಡ್ಜ್ ಮಾಡೋದಕ್ಕೆ. ದಿಸ್ ಇಸ್ ದ ರಿಯಲ್ ಚಾಲೆಂಜ್. ಕಮ್ ಆನ್. ಚಾಲೆಂಜ್ ಡ್ಯಾಮೇಜ್ ಇದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ, ಹೂಗಂಧ ನನ್ನಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಸಂಗಲ್ಲಿ ಕೂಡಿ ಸೇರಿತಂತೆ ಸಂಗೀತ, ನನ್ನಲ್ಲಿ ಕೂಡಿ ಸೇರಿದ ಓ ಹೇ ಹೇ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಸೂಪರ್. ಏನ್ ಎನರ್ಜಿ. ಅರ್ಚನಾ ನೋಡ್ಬೋರೆ, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಆಕಾಶವೇ ಹೇಳಿದ್ನ ತುಂಬಾ ಚೆನ್ನಾಗಿತ್ತು. ಅದು ಮೈಕು ಇಲ್ಲಿ ಇಟ್ಕೊಂಡಿದ್ರೆ ಓಕೆ, ಹತ್ರಕ್ಕೆ ಹಾಕೊಂಡ್ಬಿಟ್ಟು ಅಲ್ಲಿ ಕಚ್ಕೊಂಡ್ಬಿಟ್ರು. ಜಡ್ಜ್ಮೆಂಟ್ ಪ್ಲೀಸ್. ನೋಡಿ, ನೀವಿನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಹಾ, ಆಮೇಲೆ ಯಾರೇ ನೀನು ರೋಜಾ ಹೂವೆ ಅಂತ ಹುಡುಗರನ್ನ ನೋಡ್ಕೊಂಡು ಹಾಡ್ಬಾರ್ದು. ರೋಜಾ ಇದು ಈ ನಮ್ಮ ರೋಜಾ ಇಲ್ಲಿ ಎಲ್ಲ ಇಲ್ಲಿ ನೋಡಿ, ಎಷ್ಟು ಸುಂದರವಾದ ಹುಡುಗಿ ಕೂತಿದೆ. ನೋಡಿಲ್ಲ ನಾವು, ಇದು ಜಡ್ಜ್ಮೆಂಟ್ ನೋಡ್ಲೇ ಇಲ್ಲ ಅಂತ ಇವಾಗ ಎಷ್ಟೊತ್ತು ಮುತ್ತೆಲ್ಲ ಇಸ್ಕೊಂಡ್ಬಿಟ್ಟು ನೋಡ್ಲೇ ಇಲ್ವಾ? ಹೆದರಿಗೆ ಭಯ ಜಡ್ಜ್ಮೆಂಟ್ ಆಗ್ತಾ ಉಂಟಲ್ಲ, ಅದಕ್ಕೆ ಭಯ ಆಯ್ತು. ಜಡ್ಜ್ಮೆಂಟ್ ಆಗ್ತಾ ಇದೆ ಅಂತ ಭಯನಾ? ಇದೆಲ್ಲ ಬೇಕು, ಎಕ್ಸ್ ಫ್ಯಾಕ್ಟರ್ ಎಲ್ಲ ಬೇಕು. ಅಲ್ಲ ಮೋಹನ್ ಅವರ, ಇವೆಲ್ಲ ಇದ್ರೇನೆ ಪಾಯಿಂಟ್ಸ್ ಜಾಸ್ತಿ ಸಿಗೋದು ನಿಮ್ಗೆ. ಇಲ್ಲ ಸರ್, ಈ ವೇದಿಕೆಯಲ್ಲಿ ನಮ್ಗೆ ಹೆದರಿಕೆ ಭಯ ಆಗತ್ತ. ಇವ್ರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? ಅಯ್ಯೋ, ಅವರೇ ಹಿಂಗ್ ಅನ್ಬಿಟ್ರು, ಏನು ಕೊಡಲ್ಲ ಬಿಡು. ಸ್ವಲ್ಪ ಜಾಸ್ತಿ ಕೊಡಿ ಅಂತ ಪ್ಲೀಸ್. ಹಂಗೆ ಓ, ಹಂಗೆ ಆತರ ಎಲ್ಲ ನೀವು ಇದ್ ಮಾಡಂಗಿಲ್ಲ, ಶಿಫಾರಸ್ ಎಲ್ಲ ಮಾಡಂಗಿಲ್ಲ, ಹಿಂಗೆಲ್ಲ ಕಣ್ಣಲ್ಲಿ ಹೆಂಗ್ ಹೊಡಿಬಾರ್ದು. ಒಂದು ಆಲಾಪ ಆಡಿ. ಇದು ಯಾವ ಒಂದು ಪಾರ್ಟಿಸಿಪೆಂಟ್? ನಿಮಿಷ ಕೇಳಿಸ್ಕೋಬೇಕಿಲ್ಲಿ. ಒಂದು ಆಲಾಪ ಆಡಿ ಅಂದ್ರೆ ವಾಯ್ಸ್ ಇಲ್ಲ ಅಂತ ಏನು. ಮುಖೇಶ್, ಕಿಶೋರ್ ಕುಮಾರ್ ಎಲ್ಲಾರನ್ನು ಮೀರ್ಸೋಂತ ವಾಯ್ಸ್ ಇವ್ರದ್ದು. ಶಾಬಾಸ್, ವೆರಿ ಗುಡ್. ಮೋಸ್ಟ್ಲಿ ನೀವು ಮನೆಗೆ ಹೋಗ್ತೀರಾ? ಸಾಕಾತ್, ವೆರಿ ಗುಡ್. ಹಾ, ಈಗ ನೆಕ್ಸ್ಟ್ ಮನೆಗೆ ಹೋಗಲೇ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಕಂಟೆಸ್ಟೆಂಟ್ ಇಂದ್ರಜಿತ್ ಲಂಕೇಶ್. ಅಲ್ಲೇ ಆಡಿ ಸರ್, ಅಲ್ಲೇ ಆಡಿ ಸರ್. ಮೈಕ್ ಬರುತ್ತೆ ಆಡಿ ಸರ್. ಎಲ್ಲ ಜಡ್ಜಸ್ ನಮಸ್ಕಾರ. ನಿಜವಾಗ್ಲೂ ವಾಯ್ಸ್ ಇಲ್ಲ ಇವತ್ತು. ಪರವಾಗಿಲ್ಲ, ಆಡಿ ಸರ್. ಸರ್ ಏನೇನೋ ತಡ್ಕೊಂಡಿದೀವಿ, ವಾಯ್ಸ್ ತಡ್ಕೊಳ್ಳಲ್ಲ ಸರ್.
ಆಡಿ ಸರ್. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ ನಿನ್ನ ಕಂಡು ನಾನ್ಯಾಕೆ ಕರಗಿದೆನು ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಹೇಳಿ, ಇದು ಆಕ್ಚುಲಿ ನೀವು ಹಾಡಿದ್ದ ಅಲ್ಲ ಮಯೂರಿನ್ ಕೇಳಿದ್ದ? ಕೇಳ್ತಾನೆ ಹಾಡಿದ್ದು. ಸೂಪರ್. ಹೆಂಗಿತ್ತು ನಮ್ಮ ಟ್ಯಾಲೆಂಟ್? ನಾನೇನು ಹೇಳಲ್ಲ, ಅವ್ರು ನನ್ನ ಇಷ್ಟದ ಕಲರ್ ನಂಗೆ ಕೊಡ್ಲಿಲ್ಲ ಅವ್ರು. ಸರ್ ಕ್ರೀಮ್ ಅಂತ ಕೊಡಿ ಸರ್. ಏನ್ ಕ್ರೀಮ್ ಕಲರ್ ಶರ್ಟ್? ಏನ್ ಸರ್ ಅದು? ಏನ್ ನಾನು ಈ ತರ ಸಿಕ್ಕಾಕ್ಸ್ಬಿಟ್ಟಿದಿರಲ್ಲ ಅವ್ರಿಗೆ ಮನ್ಸಾಕ್ ಕ್ಯಾಮ್ರಾಗಳೆಲ್ಲ ಆಫ್ ಮಾಡ್ರಪ್ಪ, ಪರವಾಗಿಲ್ಲ. ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟು ಕೊಟ್ಬಿಡ್ತೀನಿ ಈ ತರ. ಇದು ಬ್ಲಾಕ್ ಕಲರು. ಹಾ ಮಯೂರಿ, ಮಜಾ ಭಾರತದಲ್ಲಿ ಆಕ್ಚುಲಿ ಅಲ್ಲಿರುವಂತ ಅಷ್ಟು ಕಂಟೆಸ್ಟೆಂಟ್ಸ್ ನಂಗೆ ಬಹಳ ಚೆನ್ನಾಗಿ ಪರಿಚಯ ಇರೋರು. ಒಬ್ಬರಿಗಿಂತ ಒಬ್ರು ಒಂಥರ ಕಾಮಿಡಿಲಿ ಎತ್ತಿದ ಕೈ. ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಜಡ್ಜಿಂಗ್ ದಮ್? ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಗು ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ. ಅಂಡ್ ನಾನು ಮಜಾ ಭಾರತ ಜಾಯಿನ್ ಆದಾಗಿಂದ, ಇನ್ಫ್ಯಾಕ್ಟ್ ಕಲರ್ಸ್ದು ಮತ್ತೆ ನನ್ನ ನಂಟು ಬಹಳ ಹಳೇದು. ಸೊ ನಾನು ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ ಇದೇ ಚಾನಲ್ ಇಂದ ಸ್ಟಾರ್ಟ್ ಮಾಡಿದೆ. ಆನಂತರ ನನಗೆ ಒಂದು ಜಡ್ಜ್ಮೆಂಟ್ ಮಾಡೋ ಅವಕಾಶ ಕೊಟ್ರು. ಅಂಡ್ ಆ ಶೋ ಪರ್ಟಿಕ್ಯುಲರ್ಲಿ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ. ಎಲ್ಲಾ ಕಂಟೆಸ್ಟೆಂಟ್ಸು ಅಷ್ಟೇ. ಸೊ ಐ ಥಿಂಕ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಶೂಟಿಂಗ್ ಟೈಮಲ್ಲಿ ಮುಖದಲ್ಲಿ ಒಂದು ನಗು ಇರುತ್ತಲ್ಲ, ಸೊ ಕೊನೆವರೆಗೂ ಹಾಗೆ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಬಹುಶಃ ಕ್ಯಾಲರೀಸ್ ತುಂಬಾ ಬರ್ನ್ ಮಾಡ್ತಿದ್ದೀನಿ, ತುಂಬಾ ನಗ್ತಿದ್ದೀನಿ. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಸೊ ಜಡ್ಜ್ಮೆಂಟ್ ಮಾಡೋದು ಆಕ್ಚುಲಿ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಾಮಿಡಿ, ಅಲ್ಲಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ಒಂದು ನಾವು ಬರೀ ಎಂಜಾಯ್ ಮಾಡೋದಲ್ಲ, ನಾವು ಅವ್ರಿಗೆ ಏನು ಜಡ್ಜ್ಮೆಂಟ್ ಅನ್ನ ಕೊಡ್ತೀವಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ದೇ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅಫ್ಕೋರ್ಸ್ ಬಟ್ ಆಕ್ಚುಲಿ ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಕಾನ್ಫಿಡೆನ್ಸ್, ಅದು ಎಕ್ಸ್ಟ್ರೋವರ್ಟ್ ಎಲ್ಲ ನೀವು ಸೀರಿಯಸ್ ಹೇಳ್ತಾರೆ. ಇಟ್ಸ್ ಇಂಪ್ರೂವ್ಡ್ ಅ ಲಾಟ್. ಲಾಸ್ಟ್ ಟೈಮ್ ಮಜಾ ಪಟಾಕಿಸ್ ಬಂದಾಗ ನೀವು ಇವರಿನ ಶೆಲ್ ಜಾಸ್ತಿ ಮಾತಾಡ್ತಾ ಇಲ್ಲ, ರಿಸರ್ವ್ಡ್ ಆಗಿದ್ರಿ. ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ಶಿ ವಾಸ್ ಶೆಲ್, ನೌ ಶಿ ಇಸ್ ಬಾಂಬ್ ಶೆಲ್ ಅಂತ ಇದ್ರ. ಇಲ್ಲ, ನಿಮ್ಮಿಂದ ಹೊಗಳಿಕೆ ಬರೋದು ಅದು ತುಂಬಾ ದೊಡ್ಡ ವಿಚಾರ. ಥ್ಯಾಂಕ್ ಯು ಸೋ ಮಚ್. ದೊಡ್ಡವರಿಂದ ಇಲ್ಲ, ನಾನು ಅವ್ರನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ, ಅದು ಬೇರೆ ವಿಚಾರ. ಇಲ್ಲ 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 ಇಲ್ಲ, ನಿಮ್ ಮಾಡ್ಬೇಕು ಅಂತ ಹೇಳಿ. ಫ್ಯಾಂಟಾಸ್ಟಿಕ್ ಜೋಕ್ ಇದು, ನೈಸ್ ಜೋಕ್ಸ್. ನೀನ್ ನಗ್ಲಿ ಅಂತ ಜೋಕ್ ಮಾಡಿದೆ. ಆಕ್ಚುಲಿ ನೀನ್ ಮಾತ್ರ ಅಲ್ಲಪ್ಪ, ಚಿಕ್ಕ ವಯಸ್ಸಿಂದ ಯು ಆಸ್ಕ್ ಎ ಮದರ್, ನಿಮ್ಮ ಅಮ್ಮನೂ ಚಿಕ್ಕ ವಯಸ್ಸಿಂದ ಇಲ್ಲ, ಇದು ನಾನು ನಂಬಲ್ಲ ಸರ್. ಓಕೆ, ಇವಾಗ ಇಬ್ಬರಿಗೂ ಒಂದು ಕಾಮನ್ ಕ್ವೆಶ್ಚನ್. ಮೋಸ್ಟ್ ವಿಯರ್ಡೆಸ್ಟ್ ಫ್ಯಾನ್ ಇನ್ಸಿಡೆಂಟ್ ಯಾವ್ದಾದ್ರು ಆಗಿದೆಯಾ? ವಿಯರ್ಡ್ ಅಂತ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಕ್ರೇಜಿ ಫ್ಯಾನ್ ಒಬ್ಳಿದಾಳೆ. ನಮಗೂ ಅಂತದೇ ಬೇಕಾಗಿದೆ. ಅವಳ ಮದ್ವೆ ಡೇಟ್ ನಾನ್ ಯಾವಾಗ ಫ್ರೀ ಇದೀನಿ ಅಂತ ನನ್ ಡೇಟ್ ಚೆಕ್ ಮಾಡ್ಕೊಂಡು ಅವಳ ಮದ್ವೆ ಫಿಕ್ಸ್ ಮಾಡ್ಕೊಂಡಿದ್ದಾಳೆ. ಸೊ ದಟ್ ಐ ಕ್ಯಾನ್ ಕಮ್ ಅಂತ. ನೀನೇ ಪೂಜಾರಿನ ಅಲ್ಲಿಗೆ? ಸದ್ಯ ಅದೊಂದು ಕೆಲ್ಸ ಕೊಡ್ಲಿಲ್ಲ ನೋಡು. ಅಂಡ್ ಅವಳ ಮನೆಯಲ್ಲಿ ವಾರ್ಡ್ರೋಬ್ ಮೇಲೆ, ಗೋಡೆ ತುಂಬಾ, ಸೀಲಿಂಗ್ ಮೇಲೆ ಎಲ್ಲ ನನ್ ಫೋಟೋಸ್ ಹಾಕೊಂಡಿದ್ದಾಳೆ. ಅವ್ರ ಗಂಡನಿಗೆ ಬೆನಿಫಿಟ್, ಫ್ಯಾನ್ಗೆಲ್ಲ ಬೆನಿಫಿಟ್. ಅವ್ಳಿಗೆ ಹೇಳ್ದೆ ಮದ್ವೆ ಆದ್ಮೇಲೆ ತೆಗ್ದ್ಬಿಡಮ್ಮ ಅದೆಲ್ಲ ಅಂತ. ಓಕೆ, ಆಮೇಲೆ ನನ್ ಬರ್ತ್ಡೇ ದಿವ್ಸ ಅವಳು ಹೋಗಿ ಮಕ್ಳ ಜೊತೆ ಸೇರ್ಕೊಂಡು ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲ ಕೇಕ್ ಹಂಚ್ತಾಳೆ. ಅಂಡ್ ಈ ತರನೇ ತುಂಬಾ ತುಂಬಾ ಹುಚ್ಚು ಆ ತರ. ಸರ್ ನಿಮ್ಗೆ ಕ್ರೇಜಿಯಸ್ಟ್ ಫ್ಯಾನ್ ಸರ್? ಕ್ರೇಜಿಯಸ್ಟ್ ಫ್ಯಾನ್ ಮತ್ತೆ ಸೀರಿಯಸ್ ಅನ್ಬಿಡ್ತೀರಾ? ಬೇಡ, ಸೀರಿಯಸ್ ಅಲ್ಲ ಸರ್, ಫನ್ನಿಯಾಗಿ ಹೇಳಿ. ಇಲ್ಲ, ಆಕ್ಚುಲಿ ಒಂದ್ ಹೇಳ್ತೀನಿ ಕೇಳಿ, ತುಂಬಾ ಚೆನ್ನಾಗಿದೆ ಇದು. ನಾನು ಬಿಜಾಪುರ್ಗೆ ಹೋಗಿದ್ದೆ. ದಾನಮ್ಮ ಅಂತ ಒಂದು ರೇಪ್ಡ್ ಅಂಡ್ ಕಿಲ್ಡ್. ಸೊ ಅವ್ರ ತಾಯಿನ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಸುಮ್ಮನೆ ನನ್ನ ಸಾಂತ್ವನ ಹೇಳಕ್ ಹೋದೆ. ಅವ್ರ ತಾಯಿ ಏನಂದ್ರು ಗೊತ್ತಾ ಮಿಸ್ಟರ್ ಲೋಕೇಶ್, ನಿಮ್ಗೆ ಹೇಳಿರಲಿಲ್ಲ ಇದು, ಐ ಡಿಂಟ್ ಶೇರ್ ಇಟ್ ವಿತ್ ಯು. ತಾಯಿ ಅವ್ರು ಅಳಕ್ ಶುರು ಮಾಡ್ಬಿಟ್ರು ಜೋರಾಗಿ. ಯಾಕೆ ಅಳ್ತಾ ಇರಾ ಅಂತಂದ್ರೆ, ದಾನಮ್ಮ ಇದ್ರೆ ಎಷ್ಟು ಖುಷಿ ಪಟ್ಟಿರೋಳು, ಅವ್ಳು ಮಜಾ ಟಾಕೀಸ್ ನೋಡಿದ್ರೆ ಊಟ ಮಾಡ್ತಾ ಇರಲಿಲ್ಲ ಶನಿವಾರ ಭಾನುವಾರ ಅಂತ ಹೇಳಿ. ಸೊ ಐ ಥಾಟ್ ದಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾನ್. ಲೈಕ್ ಏನೋ ಆ ತರ ಫ್ಯಾನ್ ಸಿಗೋದ್ ಕಷ್ಟ. ಆಮೇಲೆ ಅವ್ರ ತಾಯಿ ಅದಕ್ಕೆ ಇನ್ನೂ ಜಾಸ್ತಿ ಹೇಳ್ತಾ ಇದ್ರು, ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋಳು ಅಂತ ಅಂದ್ಬಿಟ್ಟು. ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. ಮಯೂರಿ, ಹೇಳಮ್ಮ ನಿನ್ನ ಕ್ರೇಜಿಯಸ್ಟ್ ಫ್ಯಾನ್ ಒಂದು ಕಥೆಯನ್ನ ಹೇಳ. ಸುಮಾರು ಇನ್ಸಿಡೆಂಟ್ಸ್ ಇದೆ. ಅದರಲ್ಲಿ ಇಬ್ರು ಹೆಣ್ಮಕ್ಳು, ಇನ್ಫ್ಯಾಕ್ಟ್ ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡ್ಮಗ. ಈ ಹುಡುಗಿ ಅವಳ ಮದ್ವೆ ಫಿಕ್ಸ್ ಆಯ್ತು. ಅವಳು ತುಂಬಾ ಅಶ್ವಿನಿ ನಕ್ಷತ್ರ ಸ್ಟಾರ್ಟಿಂಗ್ ಇಂದಾನು ಫಾಲೋ ಮಾಡ್ತಿದ್ಲು. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾ ಅಲ್ಲಿ ಪೇಜಸ್ ಕ್ರಿಯೇಟ್ ಮಾಡಿ ನನ್ ಫೋಟೋಸ್ ಹಾಕೋದು, ವಿಡಿಯೋಸ್ ಹಾಕೋದು. ಸೊ ಅವಳ ಪ್ರೀತಿ ಎಷ್ಟು ಮಟ್ಟಿಗಿತ್ತು ಅಂದ್ರೆ, ನನ್ ಬಲಭುಜಕ್ಕೆ ಒಂದು ನವಿಲ್ಗೆರೆ ಟ್ಯಾಟೂ ಇದೆ.
ಸೊ ಅವಳ ವೆಡ್ಡಿಂಗ್ ಕಾರ್ಡ್ ಕೂಡ ಪರ್ಸನಲ್ ಫ್ರೆಂಡ್ಸ್ಗೆಲ್ಲ ಕೊಡೋಕೆ ಅದೇ ಸೇಮ್ ಆ ಪ್ರಿಂಟ್ ಅಲ್ಲೇ ವೆಡ್ಡಿಂಗ್ ಇನ್ವಿಟೇಷನ್ ಕೂಡ ಮಾಡಿಸಿದ್ರು. ಅಂಡ್ ನಾನು ಮದ್ವೆಗೆ ಹೋಗ್ಲಿಲ್ಲ ಅಂತ ಅವ್ರ ಮನೆ ಕಡೆಯಿಂದ ಎಲ್ಲ ಹೇಗೋ ಮಾಡಿ ನಂಬರ್ ಸಿಕ್ಕು. ಅವ್ರ ಅಮ್ಮ ಎಲ್ಲ ಫೋನ್ ಮಾಡಿ ಅಳ್ತಿದ್ದಾಳೆ, ಬನ್ನಿ ಅಂತ ನನಗೆ ಕಾಲ್ ಮಾಡಿದ್ರು. ಸೊ ಈ ರೀತಿ. ಅಂಡ್ ಇನ್ನೊಬ್ಳು ಅವಳು ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಇಂದಾನು ಫಾಲೋ ಮಾಡ್ತಾನೆ ಇದ್ದಾಳೆ, ಇವತ್ತಿಗೂ ಅಷ್ಟೇ ಎವ್ರಿ ಡೇ ಪೋಸ್ಟ್ ಹಾಕ್ತಾನೆ ಇರ್ತಾಳೆ. ಅಂಡ್ ಇನ್ನೊಬ್ರು ಮಂಗಳೂರವ್ರವರು. ಸೊ ಅವ್ರು ಒಂಥರ ನನಗೆ ತುಂಬಾ ಭಯ ಆಗೋಯ್ತು. ನಾನು ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಲ್ಲ ನಾವು ಕಲಾವಿದ್ರು, ಎಲ್ಲಿ ಹೋಗ್ತಿದೀವಿ, ಯಾವ events ಗೆ ಹೋಗ್ತಿದೀವಿ ಅಂತ. ಸೊ ಒನ್ ಫೈನ್ ಡೇ ನಾನು ಪೋಸ್ಟ್ ಮಾಡಿದೆ, ಹುಬ್ಬಳ್ಳಿ ನಮ್ಮೂರು, ಸೊ ಇಷ್ಟಕಾಮಿಯ ಪ್ರಮೋಷನ್ಗೆ ಅಂತ ನಾನು ಆವಾಗ ಹೋಗ್ತಿದ್ದೀನಿ ಆನ್ ದ ವೇ ಅಂತ ನಾನು ಪೋಸ್ಟ್ ಮಾಡಿದೆ. ಸೊ ಅವರು ಕೂಡ ಅಲ್ಲಿಂದ ಬಿಟ್ಬಿಟ್ಟಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಸೊ ಅವ್ರು ಅಲ್ಲಿ ಬಂದು ನಾನು ಎಲ್ಲಿ ಇದ್ದೆ ಅನ್ನೋ ಲೊಕೇಶನ್ ಕೂಡ ನಾನು ಆಡ್ ಮಾಡಿದ್ದೆ. ಅಲ್ಲಿ ಬಂದು ಒಂದು ಪೆಂಡೆಂಟು ಅಥವಾ ರಿಂಗ್, ಐ ಡೋಂಟ್ ನೋ. ಸೊ ಸ್ಟೇಜ್ ಅಲ್ಲಿ ಕೂತಿದ್ದೀನಿ, ಕರೆದು ನಾನು ಮಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ, ಫೋಟೋಸ್ ಎಲ್ಲ ತೋರಿಸಿ ಅದನ್ನ ಕೊಟ್ಬಿಟ್ಟು ಹೊರಟೋಗ್ಬಿಟ್ರು. ಸೊ ನಾನು ಸ್ಟೇಜ್ ಅಲ್ಲಿ ಕರೆದು ಎಲ್ಲೇ ಇದ್ರು ದಯವಿಟ್ಟು ಬನ್ನಿ ಅಂತ ಕರೆದು ಅವ್ರಿಗೆ ವಾಪಸ್ ಕೊಟ್ಟು ಅವ್ರ ಬಗ್ಗೆ ನನ್ನ ಕುತೂಹಲಕ್ಕೆ ಫೈಂಡ್ ಔಟ್ ಮಾಡಿದಾಗ ಗೊತ್ತಾಯ್ತು ಅವರು ಮಂಗಳೂರಿಂದ ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ದಾರೆ, ಪೋಸ್ಟ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಇದು ತುಂಬಾ ಒಂದ್ ರೀತಿ ಸ್ವಲ್ಪ ಭಯ ಆಗ್ಬಿಡುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ತುಂಬಾ ನಂಬಿ ತುಂಬಾ ಹಚ್ಕೊಂಡು ಕೊನೆ ಪಕ್ಷ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಅವ್ರನ್ನೆಲ್ಲ ಮರೆತು ಆ ಕ್ರೇಜಿನೆಸ್ ಮಿತಿ ಮೀರಬಾರ್ದು. ಸೊ ಆ ಒಂದು ಭಯಕ್ಕೆ ಅವ್ರಿಗೆ ಒಂದು ಐ ಥಿಂಕ್ ಒಂದ್ ತಿಳಿ ಹೇಳಿದ್ದೆ, ಈ ತರ ಎಲ್ಲ ಮಾಡ್ಬೇಡಿ, ನನಗ್ ಭಯ ಈ ಒಂದು ಆಗುತ್ತೆ. ಸಿಚುವೇಶನ್ ಮುಂಚೆ ಹೇಳಿದಿನಲ್ವಾ, ಇನ್ನೊಂದ್ಸಲ ಜ್ಞಾಪಕ ಬಂತು ಹೇಳ್ಬಿಡ್ತೀನಿ. ಏನು ಅಂದ್ರೆ ಒಂದು ಫ್ಯಾಮಿಲಿ ಬೆಂಗಳೂರಿಂದ ಗೋವಾಗೆ ಹೋದ್ರಂತೆ. ಗೋವಾಗೆ ಹೋಗಿ ಹಾಲಿಡೇಗೆ ಅಂತ ಹೋಗಿದ್ದಾರೆ. ನೋಡಿದ್ರೆ ಒಂದು ಮನೆ ಕಳ್ತನ ಆಗಿದೆ. ಮನೆ ಕಳ್ತನ ಆದ್ಮೇಲೆ ಅದು ಒಂದು 3-4 ಡೇಸ್ ವಾಪಸ್ ಬಂದು ನೋಡಿದ್ರೆ ಬಾಗ್ಲು ಮುರ್ದಿಲ್ಲ, ಏನಿಲ್ಲ, ಕಿಟಕಿ ಹೊಡೆದಾಕಿಲ್ಲ, ಏನಿಲ್ಲ. ಸೊ ಮನೆ ಎಲ್ಲ ಒಳಗ್ ಬಂದು ನೋಡಿದ್ರೆ ಫುಲ್ ಖಾಲಿ. ಆಮೇಲೆ ಪೊಲೀಸವರು ಟ್ರೇಸ್ ಮಾಡಿದ್ರಂತೆ ಯಾರೋ ಕಳ್ಳ ಅಂತ. ಟ್ರೇಸ್ ಮಾಡಿದ್ರೆ ಆ ಮನುಷ್ಯ ಬಂದು ಆ ಮನೇಲಿ ಇದ್ಕೊಂಡು 3 ದಿನ ಇದ್ದಂತೆ ಮನೇಲೆ. 3 ದಿನ ಮನೇಲೆ ಇದ್ಕೊಂಡು ಫ್ರಿಜ್ ಅಲ್ಲಿ ಏನೇನಿದೆ ಎಲ್ಲ ತಗೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ತಿಂದು ಆಮೇಲೆ ಲಾರಿ ತರಿಸಿ ಮನೇಲಿರೋದನ್ನೆಲ್ಲ ಲಾರಿಗೆ ಹಾಕ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗಿರೋದು. ಸಿಗಾಕೊಂಡ್ಮೇಲೆ ಅಲ್ಲಪ್ಪ ನೀನು 3 ದಿನ ಮನೇಲೇ ಇದ್ದಲ್ಲ ಹೆಂಗೆ ಅಂದ. ನನಗೆ ಗೊತ್ತಿತ್ತು ಅವ್ರು ಬರೋದು ಒಂದು 4 ದಿನ ಬಿಟ್ಟು ಅಂತ. ಹೆಂಗೆ ಅಂದ್ರೆ ಗೋಯಿಂಗ್ ಟು ಗೋವಾ ಫಾರ್ 4 days ಹಾಲಿಡೇ ಅಂತ ಫೇಸ್ಬುಕ್ ಅಲ್ಲಿ ಹಾಕಿತ್ತು. ಆಮೇಲೆ ಬೆಳಗ್ಗೆ ಎದ್ದು ಫೇಸ್ಬುಕ್ ನೋಡೋದಂತೆ, ಹ್ಯಾವಿಂಗ್ ಅ ಗುಡ್ ಟೈಮ್ ಅಂತ ಒಂದು ಫೋಟೋ. ಬೆಂಗಳೂರಿಗಂತೂ ಬರಲ್ಲ, ಆರಾಮಾಗಿ ಇದ್ಕೊಂಡು ಫೇಸ್ಬುಕ್ ನೋಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗಿದ್ದು. ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ಬೇಕಾದ್ರೆ ಹುಷಾರು ಅಂತ. ಹುಷಾರಾಗಿರ್ಬೇಕು, ಎಲ್ಲ ಅಪ್ಡೇಟ್ಸ್ ಹಾಕ್ಬಾರ್ದು ಸರ್. ಆಕ್ಚುಲಿ ಫೇಸ್ಬುಕ್ ಏನಿದ್ರು ಒಂಥರ ಹೆಂಗೆ ಅಂದ್ರೆ ಸೋಷಿಯಲ್ ನೆಟ್ವರ್ಕಿಂಗು, ಹೊಸ ಸ್ನೇಹಿತರು, ನಮ್ಮ ಹಳೆ ದೂರದಲ್ಲಿರೋ ಸ್ನೇಹಿತರು ಎಲ್ಲ ಮೀಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ಸ್ಕೂಲ್ ಫ್ರೆಂಡ್ ನ 16 ವರ್ಷ ಆದ್ಮೇಲೆ ಬಿಕಾಸ್ ಆಫ್ ಫೇಸ್ಬುಕ್ ವಿ ಕುಡ್ ಮೀಟ್. ಬಟ್ ಏನು ಅಂದ್ರೆ ಎಲ್ಲಾ ಡೀಟೇಲ್ಸ್ ಗಳನ್ನು ಹಾಕೋದು ಸರಿಯಲ್ಲ ಅಂತ ನನ್ನ ಭಾವನೆ. ಹಾಗೆ ಸುಮ್ಮನೆ ಅಲ್ವಾ? ಹೌದು. ತಮ್ಗೆ ಯಾರೋ ಒಬ್ಬರ ಬಗ್ಗೆ ತುಂಬಾ ಕ್ರೇಜ್ ಇದೆಯಂತಲ್ಲ, ಒಬ್ಬ ಹೀರೋ ಬಗ್ಗೆ ಕ್ರಶ್ ಬೇರೆ ಆಗಿದೆಯಂತಲ್ಲ? ಅಕ್ಷಯ್ ಕುಮಾರ್. ಅಕ್ಷಯ್ ಕುಮಾರ್, ವಾವ್, ವೆರಿ ಗುಡ್. ಕನ್ಸಲೆಲ್ಲ ಬರೋರು. ಕನ್ಸಲೆಲ್ಲ ಬಂದು ಇಲ್ಲ, ಕನ್ಸಲ್ ಬರೋರು. ಆಮೇಲೆ ನಂಗೆ ಅವಾಗ ಎಷ್ಟು ಫ್ಯಾಂಟಸೈಸ್ ಮಾಡ್ತಿದ್ದೆ ಅಂದ್ರೆ ನಾನ್ ದೊಡ್ಡ ಆದ್ಮೇಲೆ ಇವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಅಕ್ಷಯ್ ಕುಮಾರ್ ಅವ್ರಿಗೆ ಯಾವ ಹಾಡ ಹೇಳ್ತಾ ಇದ್ರಿ? ನೀವು ಸಿಂಗರ್ ಅಲ್ವಾ? ಅಲ್ಲ, ಅಕ್ಷಯ್ ಕುಮಾರ್ ಅವ್ರ ಹಾಡನ್ನ ನಾನ್ ಹಾಡ್ಕೊತಾ ಇದ್ದೆ ಯಾವಾಗ್ಲೂ. ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಅಂತ. ಅಂದ್ರೆ ಅವ್ರು ನನಗೆ ಹಾಡ್ತಿದಾರೇನೋ ಅಂತ ಭಾವಿಸ್ತಾ ಇದ್ದೆ ನಾನು. ನನ್ಗೆ ಇವಾಗ ಏನಂದ್ರೆ ಇವಾಗ ಅಕ್ಷಯ್ ಕುಮಾರ್ ನಿಮ್ ಕಣ್ಣು ಮುಂದೆ ಬಂದ್ರೆ ಏನ್ ಮಾಡ್ತೀಯಮ್ಮ? ಇವಾಗ್ಲಾ? ಬೇಡ. ಇವಾಗ ಬೇಡವಾ? ಯಾಕೆ ಇವಾಗ ಯಾಕೆ ಬೇಡ? ಇವಾಗ ಹಳೇದಾಯ್ತು. ಹಳೇದಾಯ್ತು? ವಯಸ್ಸಾಯ್ತು ಹೇಳಮ್ಮ, ವಯಸ್ಸು. ಅಲ್ಲ, ಕ್ರಶ್ ಹಳೇದಾಗೋಯ್ತು ಅಂದೆ. ಕ್ರಶ್ ಹಳೇದಾಯ್ತು ಅಂದೆ. ಕ್ರಶ್ ಫುಲ್ ಹೇಳ್ಬೇಕದು. ಇಲ್ಲ, ಅವ್ರು ಹಳೇದಾಗಿಲ್ಲ. ಈಗ ಒಂದ್ ಕೆಲಸ ಮಾಡೋಣ ಬಾಪ ಇಲ್ಲಿ. ನಾನಾ? ಓಕೆ, ಆ ಕಡೆ ತಿರ್ಕೋಬೇಕು. ನಿಮ್ ಮನೆ ದೇವ್ರಾಣೆ ತಿರ್ಗಂಗಿಲ್ಲ ಆಯ್ತಾ? ಇವಾಗ ಅಕ್ಷಯ್ ಕುಮಾರ್ ಇಲ್ಲ ನಮ್ಮ ಹತ್ರ. ಅಕ್ಷಯ್ ಕುಮಾರ್ ತರ ಒಬ್ರಿದ್ದಾರೆ ಅಷ್ಟೇ. ಓಕೆ, ಸಾಂಗ್ ಪ್ಲೇ ಆಗೋವರೆಗೂ ತಿರ್ಗೋಂಗಿಲ್ಲ. ಓಕೆ, ರೆಮೋನೆ ಬರ್ತಾಳ, ನಂಗೆ ಗೊತ್ತು. ಇಲ್ಲ ಇಲ್ಲ, ನೀನ್ ನೋಡಮ್ಮ ಅಕ್ಷಯ್ ಕುಮಾರ್ ನೋಡಂಗಿಲ್ಲ ಅಂತ ಹೇಳ್ತಾನೆ. ಪ್ರಾಣಿ ಗಿಣಿ ಬಂದ್ಬಿಟ್ರೆ. ವಾವ್, ಮ್ಯಾಮ್ ಸಖತ್ತಾಗಿದ್ದಾರೆ ನೋಡಕ್ಕೆ, ಸೀರಿಯಸ್ಲಿ. ಅಯ್ಯಯ್ಯೋ. ಓಕೆ, ರೆಡಿ ರೆಡಿ? ಕ್ಯೂರಿಯಾಸಿಟಿನಾ? ತುಂಬಾ ಟೆನ್ಷನ್ ಆಗ್ತಾ ಇದೆ. ಮ್ಯೂಸಿಕ್.
ಅವರ ನಾನ ಯಾರು ಯಾರು ಏಯ್, ಸಾಂಗ್ ಹಾಕೋ. ಫಸ್ಟ್ ಅಲ್ಲ ಫಸ್ಟ್ ಬಂದ್ಮೇಲೆ ನಾನ್ ನಿಮ್ ಜೊತೆ ಮಾತಾಡಿತ್ತಾನೆ ಹಾ ನಾನ್ ನಿಮ್ ಮೇಲೆ ಪ್ರೀತಿ ತೋರ್ಸಿತ್ತಾನೆ ಈಗ ಅವ್ರ್ ಬೇಕಾದ್ರ ನಿಮ್ಗೆ ಮುತ್ತ ತುತ್ತ ಕಾಡವತಿ ನಾನು ಯಾಕೆ ಮಜಾ ಟಾಕೀಸ್ ಸ್ಟಾರ್ಟಿಂಗ್ ಇಂದ ಮಾಡಿಲ್ಲ? ಅಯ್ಯೋ ಇದೆಲ್ಲ ಮಿಸ್ ಆಗೋಯ್ತಲ್ಲ, ಎಲ್ಲ ಇದು ಮಿಸ್ ಆಯ್ತಲ್ಲ. ನಿಮ್ಮ ಲೈಫ್ ಟೈಮ್ ಆಪರ್ಚುನಿಟಿ ನೋಡಿ, 2 ಮುದ್ದಾದ ಹೆಣ್ಮಕ್ಳ ಜೊತೆ ಅಕ್ಷಯ್ ಕುಮಾರ್ ತರ ಹಿಂಗ್ ನಿಂತ್ಕೊಳ್ಳಿ. ಹಿಂಗ್ ನಿಂತ್ಕೊಳ್ಳಿ, ನೀವಿಬ್ರು ಹಿಂಗ್ 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 ಮಾಡ್ಕೊಳ್ಳಿ. ಹಿಂಗ್ ತಿರುಗಿಸ್ತಾರೆ ಅಂಕಲ್ ಹಿಂಗ್ ತಿರುಗಿಸ್ತಾರೆ. ಆಕ್ಚುಲಿ ತಿರ್ಗೋದಂದ್ರೆ ನಂಗೆ ತುಂಬಾ ಇಷ್ಟ. ರೆಡಿ? ವಾ ಮಿಸ್ಟರ್ ಬೀನ್ ತರ ಇಲ್ಲ, ನಿಮ್ ಎಕ್ಸ್ಪ್ರೆಷನ್ಸ್ ಇವಾಗ ಶೂಟಿಂಗ್ ಮುಗಿದ ತಕ್ಷಣ ಸಾರಾ ನನ್ನ ಮಯೂರಿ ಕಾಣುವಳು ಈಗ ಜಡ್ಜ್ಗೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ, ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಬಾಕಂದ ಇಲ್ಲಿ ಒಂದು ಸಾಂಗ್ ಹೇಳ್ತೀನಿ, ಅದನ್ನ ಬೇರೆ ಬೇರೆ ಸ್ಕೇಲ್ ಅಲ್ಲಿ ಆಡ್ಬೇಕು. ಓಕೆನಾ? ನಾವು ಕೊಡ್ತಾ ಇರುವಂತ ಒಂದು ಸಾಂಗು ದೂರದಿಂದ ಬಂದಂತ ಸುಂದರಂಗ ಜಾಣ. ಓಕೆ ಓಕೆ ಓಕೆ, ಮ್ಯೂಸಿಕ್. ಒಂದ್ ನಿಮಿಷ ಅದು ನೀವು ಅವಳ ಜೊತೆ ಡ್ಯಾನ್ಸ್ ಮಾಡೋದು ಕೈ ಅದಿರ್ತಾ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಉಸಿರು ನೋಡಿ, ಉಸಿರು ಒಂದ್ ಸ್ವಲ್ಪ ಡೀಪ್ ಬ್ರೆತ್ ನೋಡಿ. ವೀಕ್ನೆಸ್ ಆಗ್ತಿದೆ ಅವರಿಗೆ. ರೆಡಿ?
ಕೆ ಇದ್ಯಾವ ಶ್ರುತಿನಪ್ಪ ಇದು ಎಕ್ಸು ಆರಾಮ ಇದಕ್ಕೆ ಆಡಿದ್ರೆ ಇವಾಗ ನನ್ನಂತ ಸಾಮಾನ್ಯ ಜನರಿಗೆ ವ್ಯತ್ಯಾಸ ಸರ್, ನೀವು ಗೊತ್ತಾಗೋದಕ್ಕೆ ಸಾಮಾನ್ಯ ಅಲ್ಲ ಅಸಾಮಾನ್ಯ ಜನ ನೀವು. ವ್ಯತ್ಯಾಸ ಗೊತ್ತಾಗೋದಕ್ಕೆ ಒಂದು ಹೈ ಅಂಡ್ ಲೋ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗ್ಬೇಕು ಅಂತ ಹೇಳ್ಕೊಟ್ರೆ. ಅಂದ್ರೆ ಇದು ಸಾಂಗ್ ಯಾವ ಸ್ವರದಿಂದ ಶುರುವಾಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೆ ಈ ಸಾಂಗ್ ಏನ ಇವಾಗ ಈಗ ಇದು ಸಾ ಅಂತ ಕೊಟ್ರೆ ಮಧ್ಯಮ ಶ್ರುತಿಯಲ್ಲಿ ಅದು ಸಾಯಿಂದಾನೇ ಶುರುವಾಗತ್ತೆ. ಅರ್ಥ ಆಯ್ತಾ? ಅಲ್ಲ ಒಂದು ವ್ಯತ್ಯಾಸ ಆಡ್ಬಿಟ್ಟು ವ್ಯತ್ಯಾಸ ಹೇಳಿದ್ರೆ ಬೆಟ್ರು ಅಂತ ನಮ್ಮೆಲ್ಲರಿಗೂ ಕಾಯ್ತಾ ಇರ್ತಾರೆ. ಈಗ ಶ್ರುತಿ ಕೊಡಿ. ಸಗ ಪ ಸ ಅಂತ ಇದು ಶ್ರುತಿ ಕೊಡ್ತಿದ್ದಾರೆ. ದೂರದಿಂದ ಬಂದಂತ ಆ ಶ್ರುತಿಲೇ ಸ್ಟಾರ್ಟ್ ಆಗತ್ತೆ. ಈಗ ಬೇರೆ ಶ್ರುತಿ ಕೊಡಿ. ಸಗ ಪ ಸ ದೂರದಿಂದ ಬಂದಂತ ಹೀಗೆ. ಈಗ ಅದು ಷಡ್ಜಯಿಂದಾನೇ ಶುರು ಸರ್, ಹೇಳಿ ಸರ್ ಈಗ. ಷಡ್ಜ ಹಿಡ್ಕೊಳ್ಬೇಕು. ಈಗ ನೀವು ನಾನು ಅಷ್ಟು ಹೇಳ್ಕೊಟ್ಟಲ್ಲ, ಏನ್ ಕಲ್ತ್ರಿ ಈಗ? ಏ, ಶ್ರುತಿ ಕೊಡಿ. ಅಲ್ಲ ರೀ ಅಲ್ಲ ಮಿಸ್ಟರ್ ಲೋಕೇಶ್ ಸರ್ ಹಾಡು ಹೇಳಿ ಸರ್. ಅಲ್ಲ ರೀ ಮಿಸ್ಟರ್ ಲೋಕೇಶ್ ಶ್ರುತಿ ಕೊಡಿ ಅಂತ ಕೊಡ್ತಾ ಇಲ್ಲ ಶ್ರುತಿನ ನೀವು ಎಲ್ಲಿದ್ದಾರೆ? ಯಾವ ಶ್ರುತಿ ಎಲ್ಲಿದೆ? ಶ್ರುತಿ ಅವ್ರು ಎಲ್ಲಿದ್ದಾರೆ? ಶ್ರುತಿ ಅವ್ರು ಎಲ್ಲಿದ್ದಾರೆ? ಶ್ರುತಿ ಕೊಡಿ ಅನ್ನೋ ಶ್ರುತಿ ಅವ್ರು ಇಲ್ಲ ಇಲ್ಲಿ. ಶ್ರುತಿ ಕೊಡ್ತಾರೆ. ರೆಡಿ ಸರ್ ಸರ್ ಗ್ರೇಟ್ ಸರ್ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೂಪರ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಒಳಗ್ ಬರಲ್ಲ ಸರ್? ಎಲ್ಲೋ ಒಬ್ಬನೇ ಬರ್ತಾ ಇದೆಯಾ? ಓನರ್ ಎಲ್ಲೋದ್ರು? ಅವ್ರು ಒಳಗೋದ್ರು ಸರ್. ಮತ್ತೆ ಪೊಲೀಸ್ ಸ್ಟೇಷನ್ ಹೋಗೋದ್ರ? ಇಲ್ಲ ಸರ್, ಈ ಪ್ರಾಣಿ ಪ್ರಿಯರು ಮನೇಲಿ ವಾಸ ಆಗಿದ್ರಲ್ಲ ಸರ್, ಅವ್ರನ್ನೆಲ್ಲ ಹೊರಗ್ ಕಳ್ಸಿ ಇವ್ರು ಒಳಗೋದ್ರು ಸರ್. ಈಗ ನಾನು ಒಳಗ್ ಬರಲ್ಲ ಸರ್. ಏನ ಹೊಸಬನ್ ತರ ಕೇಳ್ತಾ ಇದ್ಯಾ? ನಿಂಗೆ ನಿಮ್ ಮನೆಗೆ ಬರೋದು, ಒದೆ ತಿನ್ನೋದು, ಹೋಗೋದು ಎಲ್ಲ ಹೊಸದಾ? ಗೊತ್ತು ಸರ್, ನಂಗೆ ಗೊತ್ತು ನಿಮ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಚೆನ್ನಾಗಿ ಗೊತ್ತು ಸರ್. ಒಂದ್ ನಿಮಿಷ ಇರು, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ಯಾಕೆ ಸರ್? ಅರ್ಚನಾಗೆ ಕ್ರೀಮ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಸರ್ ಹಂಗಂದ್ರೆ ಚಡ್ಡಿನೂ ಚೇಂಜ್ ಮಾಡ್ಕೊಂಡ್ ಬರ್ಬೇಕು. ಕ್ರೀಮಿನ? ಓ, ನಿನ್ ಸೇಫ್ಟಿ ಬೇಡ 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 ಅಂತ ಬಾ. ಏನೋ ಮತ್ತೆ ಈ ಕಡೆ ಬಂದಿದ್ದು? ಸರ್ ನಂಗೆ ಗೊತ್ತು ಸರ್, ನಿಮ್ಗೆ ನನ್ ಮೇಲೆ ತುಂಬಾ ಲವ್ ಇದೆ ಅಂತ ಚೆನ್ನಾಗ್ ಗೊತ್ತು ಸರ್. ಪ್ರೀತಿ ಸಖತ್ ಇಟ್ಕೊಂಡಿದ್ದೀರಾ ಬಿಡಿ ಸರ್. ಹೋಗೋಣ, ಹೊಸ ಮಚ್ಚು ಇಟ್ಕೊಂಡಿದೀನಿ ನೋಡ್ತೀಯಾ? ಸಖತ್ತಾಗಿದೆ. ಏನ್ ಬಂದಿದ್ದು ಮ್ಯಾಟ್ರ್ ಹೇಳು. ಸರ್ ಹೆಣ್ಣು ನೋಡಕ್ ಬಂದೆ ಸರ್. ಹೆಣ್ಣು ನೋಡಕ? ನಮ್ಮನೆಯಲ್ಲಿ ಅವಿವಾಹಿತ ಮುದುಕ್ ಹೆಂಗ್ಸಿರೋದು ವರಲಕ್ಷ್ಮಿ ಸರ್. ಅವರೆಲ್ಲ ಸರ್ ಯಾವ್ದದು ಊರು? ಉತ್ತರ ಕರ್ನಾಟಕದ ಬಿಜ್ಲಿ ಒಬ್ಳಿದಾಳಂತಲ್ಲ ಸರ್, ವಿಮಲ ಮನೋಹರಿ ಅಂತ, ಅವಳನ್ನ ನೋಡೋಣ ಅಂತ ಬಂದೆ ಸರ್. ಲೇ, ಗುಂಡ್ ಪಿನ್ಗೆ ಸೇಫ್ಟಿ ಪಿನ್ ಒಳ್ಳೆ ಜೋಡಿ ಆಗಲ್ಲ ಕಣ. ಬೇಡ ಕಣ, ಬೇಡ. ನಾನು ಹೇಳಿದ್ದು ನನಗೆ ಹೆಣ್ಣು ನೋಡಕ್ ಬಂದಿಲ್ಲ ಸರ್. ಒಬ್ರು ದೊಡ್ಡ ಮನುಷ್ಯರು ಇದಾರೆ ಸರ್, ನಿಮ್ ಮನೆ ಹುಡುಗಿಗ್ ತೋರ್ಸೋಣ ಅಂತ ಬಂದಿದ್ದೀನಿ ಸರ್. ವಿಮಲ ಅವರ ದೊಡ್ಡಪ್ಪ ಇದಾರಲ್ಲ ಸರ್, ಅದೇ ಆ ಅಪಾರ್ಥ, ಅವರು ನನಗೆ ಕಮಿಷನ್ ಕೊಟ್ಬಿಟ್ಟು ನಮ್ಮ ಹುಡುಗಿಗೆ ಒಳ್ಳೆ ಗಂಡು ಹುಡ್ಕೊಡು ಅಂತ ಹೇಳಿದ್ರು ಸರ್, ಅದಕ್ಕೆ ಬಂದೆ. ಹಂಗೆ. ಯಾರು ಗಂಡು? ಮತ್ತೆ ತುಂಬಾ ದೊಡ್ಡ ಗಂಡಸು ಸರ್. ದೊಡ್ಡ ಗಂಡ್ಸೇನೋ ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋದಾ? ಹೌದು ಸರ್, ಹೌದು ಸರ್. ದೊಡ್ಡ ಮನುಷ್ಯರು ಸರ್, ದೊಡ್ಡ ಕುಳ. ದೊಡ್ಡ ಕುಳ ಅಂದ್ರೆ? ಸರ್ ಈ ಆಸ್ತಿ ಪಾಸ್ತಿ, ಕಾರು ಬಂಗ್ಲೆ ಬಾರು ಎಲ್ಲ ಜಾಸ್ತಿ ಇದ್ದವರು ದೊಡ್ಡ ಕುಳ ಸರ್. ಓಹೋ, ದುಡ್ಡು ಜಾಸ್ತಿ ಇದ್ರೆ ದೊಡ್ಡ ಕುಳ, ಕಡಿಮೆ ಇದ್ರೆ ಕಿರುಕುಳ. ಮಾತಾಡಿದ್ರಿ ಸರ್. ನಿಂತ್ಕೊ, ಪರವಾಗಿಲ್ಲ. ಥ್ಯಾಂಕ್ಸ್. ಇದೇ ಖುಷಿಗೆ ಹುಡುಗನ್ ಕರೀಲ ಸರ್. ಏಯ್, ಹುಡುಗನ ಕರ್ಕೊಂಡ್ ಬಂದಿದ್ಯೇನೋ? ಸರ್ ಫ್ಲೈಟ್ ಇಳಿದು ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಸರ್. ಅಯ್ಯೋ, ಕರಿಬೇಕು ತಾನೆ. ಎಲ್ಲಿ ನಿಂತೀಯ ಹುಡುಗ? ಅದೇ ನೀವು ನಾಯಿ ಕಟ್ಟಾಕ್ತಿರಲ್ಲ ಸರ್ ಅಲ್ಲಿ. ಹುಡುಗಿ ನೋಡೋದಕ್ಕೆ ಗಂಡು ಬಂದಿಯಾನೆ, ನಾಯಿ ಕಟ್ಟಕ ಜಾಗದಲ್ಲಿ ಯಾಕೋ ಬಿಟ್ಟಿದ್ಯಾ? ಅವ್ರಿಗೆ ಡಾಗ್ ಫುಡ್ ಅಂದ್ರೆ ತುಂಬಾ ಇಷ್ಟ ಸರ್. ನಾಯಿ ಊಟ ತಿಂತಾವ ನಾನು? ಇಲ್ಲ ಸರ್, ನಾಯಿ ಊಟ ತಿನ್ನೋದನ್ನ ನೋಡ್ತಾವ್ರ ಸರ್. ಸರಿಯಾಗ ಅಪ್ಪ ಕರಿಯಪ್ಪ, ಫಸ್ಟ್ ಕರಿಯ. ಮಿಸ್ಟರ್ ಅಬುದಾಬಿ ಅಭಿಷೇಕ್, ಪ್ಲೀಸ್ ಕಮ್ ಇನ್ ಅಂಡ್ ವೆಲ್ಕಮ್ ಟು ಇಂಡಿಯಾ. ಅಬುದಾಬಿ ಅಭಿಷೇಕ್. ಬ್ರೋ ಬೈಲಿ. ಮದ್ವೆ ಗಂಡು ಮದ್ವೆಗ್ ಮುಂಚೆನೆ ಯಾಕೋ ಹಿಂಗ ಆಡ್ತವನೆ? ಗೊತ್ತಿಲ್ಲ ಸರ್, ಎಲ್ಲೆಲ್ಲಿ ಏನೇನಾಗಿದ್ಯೋ. ಲೋ ಮುದ್ದೇಶ,
ವಿಮಲನ್ನ ಮದುವೆ ಮಾಡ್ಸಕ್ಕಿರೋದು ಇದೊಂದೇ ದಾರಿ. ಅಕರ್ ಪೆಕರ್ ತರ ಆಡಿ ಹಾಳ್ ಮಾಡ್ಬೇಡ. ಶೇಕು ಆಲ್ವೇಸ್ ಕೀಪ್ ಶೇಕಿಂಗ್. ಅಭಿಷೇಕ್ ಅದ್ಯಾಕಪ್ಪ ಹಿಂಗ್ ಬಂದೆ, ಏನಾಗಿತ್ತ ನಿನ್ಗೆ? ಅದು ನಾವು ಒಂಟೆ ಮೇಲೆ ಬರ್ತೀವಲ್ಲ ಸರ್, ಹಾ. ಆ ಮೂವ್ಮೆಂಟ್ ಗೆ ಹಾಗೆ ಬಾಡಿ ಹಂಗೆ ಜರುಗುತ್ತೆ. ಒಂಟೆ ಮೇಲೆ ಕೂತು ಹಿಂಗಾಗಿದೆ. ಇವನು ಒಂಟೆ ಮೇಲೆ ಕೂತಿರೋದ್ರಿಂದ ಒಂಟೆಗೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಒಂಟೆ ಹಿಂಗ ಆಗ್ತಿರ್ತಾರೆ ಸರ್. ಇವರೇ ಸರ್ ಅಬುದಾಬಿ ಅಭಿಷೇಕ್ ಮದುವೆ ಗಂಡು. ಬನ್ನಿ ಕೂತ್ಕೊಳ್ಳಿ ಬನ್ನಿ. ಚೀ 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 ಚೀ. ಏ ಚೀಚಿ ಅಂದ್ರೆ ಚಚ್ಚ ಬಿಡ್ತಾರೆ, ಅದು ಚೀಚಿ ಅಲ್ಲ. ಬಹುತ್ ಅಚ್ಚಿ 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 ಬಹುತ್ ಅಚ್ಚಿ. ಅಯ್ಯಯ್ಯ ರೀ ಅಭಿಷೇಕ್, ಹೋಗ್ರಿ ಸೋಫಾ ಮೇಲೆ ಕೂತ್ಕೊಳ್ರಿ. ಅಯ್ಯೋ ಬಾಬಾ, ನಿನ್ ಮನೆ ಹಾಳಾಗ್ ಹೋಗಲೇ, ಈ ನೆಲದ ಮೇಲೆ ಯಾಕೆ ಕೂತ್ಕೊಂಡಿಲ್ಲೇ? ನೀನ್ ಅಬುದಾಬಿ ಅಭಿಷೇಕ್ ಕಣೋ. ಶೇಕ್ ಎದಳ ಮೇಲೆ. ಯಾಕ್ರಿ ಹಿಂಗ್ ಕೆಳಗ್ ಕೂತ್ಕೊತಾ ಇದ್ದೀರಾ? ಸೋಫಾ ಮೇಲೆ ಕೂತ್ಕೊಳ್ರಿ. ಅದು ಫ್ಲೈಟ್ ಅಲ್ಲಿ ನಮ್ದಿಗೆ ಕಾಲು ಹಿಡ್ಕೊಬಿಟ್ಟಿತ್ತು, ಅದಕ್ಕೆ ಬಾಡಿಗೆ ಮೇಲಕ್ಕೆ ಅಂಟ್ಕೊಬಿಟ್ಟಿತ್ತು, ಅದಕ್ಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟೆ. ಡೌನ್ ಟು ಅರ್ತ್ ಸರ್. ಎಷ್ಟು ಸಿಂಪಲ್ ವ್ಯಕ್ತಿ ಸರ್, ಡೌನ್ ಟು ಅರ್ತ್ ಸರ್. ಕೂತ್ಕೊಳ್ಳಿ. ಮನೇಲಿ ಎಲ್ರು ಚೆನ್ನಾಗಿದಾರಾ? ನಮ್ಮನೆ ಒಂಟೆದು ಹಿಡಿದ್ಬಿಟ್ಟು ಆಂಟಿದು ಹಿಡಿದ್ಬಿಟ್ಟು ಎಲ್ರಿಗೂ ಚೆನ್ನಾಗಿ ಅವ್ರೆ. ನೀನು ಆಂಟಿದು ಹಿಡಿದ್ಬಿಟ್ಟು ಒಂಟೆದು ಹಿಡಿದ್ಬಿಟ್ಟು ಅಂತ ನೀನು? ಸರ್ ಅದು ಅವರು ಹೇಳಿದ ಅರ್ಥ ಏನು ಅಂದ್ರೆ, ಇವ್ರ ಮನೇಲೆ ಸಾಕಿರೋ ಒಂಟೆಯಿಂದ ಹಿಡಿದು ಪಕ್ಕದ ಮನೆ ಆಂಟಿವರೆಗೂ ಎಲ್ಲ ಚೆನ್ನಾಗವ್ರೆ ಅಂತ. ಯಾಕೋ ಇವನು ಒಂದ್ ಸ್ವಲ್ಪ ಲೋಕಲ್ ತರ ಆಡ್ತಾನೆ ಸರ್. ಡೌನ್ ಟು ಅರ್ತ್ ಸರ್, ಹಂಗೆ ಮಾತಾಡೋದು. ಓಹೋ, ಏನ್ ಮಾಡ್ಕೊಂಡಿದ್ದೀರಾ? ಶೀಲಾ ಬಾವಿ ಇದೆ. ಏನಿದೆ? ನಮ್ದು ಶೀಲಂದು ಬಾವಿ ಇದೆ. ನಮ್ದು ಶೀಲಂದು ಬಾವಿದು ಇದೆ. ಶೀಲಂದು ಬಾವಿದು ತೆಗೆದು ಗಾಡಿಗೆ ಹಾಕ್ತಿವಲ್ಲ. ಯಾವನೇನು ಶೀಲಿಂದು ಬಾವಿ ಇದೆ, ಶೀಲಿಂದು ಬಾವಿದು ತೆಗೆದ್ಬಿಟ್ಟು ಗಾಡಿಗೆ ಹಾಕ್ತಾರೆ? ಏನೋ ಇದು, ಏನ ಮಾತಾಡ್ತಾರೆ ಸರ್? ಅದು ಶೀಲಾ ಬಾವಿ ಅಲ್ಲ ಸರ್, ತೈಲ ಬಾವಿ. ತೈಲ ಬಾವಿಯಿಂದ ತೆಗೆದು ಗಾಡಿಗೆ ಹಾಕ್ತಾರೆ. ತೈಲ ಬಾವಿ. ಅದು 30 ದಿವಸದಲ್ಲಿ ಕಲಿಯುವುದು ಇಲ್ಲ. 30 ದಿವಸದಲ್ಲಿ ಕಲಿಯುವುದು ಇಲ್ಲ. 30 ದಿವಸದಲ್ಲಿ ಕಲೀಲ್ದು ಇಲ್ವಾ? ಕಲೀಲ್ ಯಾರು ಸರ್? ಅದು ಹಂಗಲ್ಲ ಸರ್. 30 ದಿನದಲ್ಲಿ ಕನ್ನಡ ಕಲಿಯಿರಿ ಅನ್ನೋ ಪುಸ್ತಕ ತಗೊಂಡು ಓದ್ತಾವ್ರೆ, ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಇಷ್ಟೊಂದು ಪ್ರಾಬ್ಲಮ್. ವೆರಿ ಗುಡ್ ಕನ್ನಡ ಕಲ್ತಾ ಇದ್ರೆ ವೆರಿ ಗುಡ್. ತೈಲ ಬಾವಿ ಇದೆ ಸರ್, ಆಯಿಲ್ ಬಿಸ್ನೆಸ್ ಸರ್. ಓಹೋ ಸರ್, ದಯವಿಟ್ಟು ಇಂಡಿಯಾ ಕಳ್ಸೋ ಪೆಟ್ರೋಲ್ ಅಲ್ಲಿ ಸ್ವಲ್ಪ ಕನ್ಸೆಷನ್ ಮಾಡ್ಕೊಳ್ಳಿ. ರೇಟ್ ತುಂಬಾ ಜಾಸ್ತಿ ಆಗ್ಬಿಟ್ಟೆ. ನಿಮ್ ಹೆಸರು ಹೇಳ್ಕೊಂಡು ನಾವು ಕಮ್ಮಿಗೆ ಪೆಟ್ರೋಲ್ ಹಾಕ್ಸ್ಕೊತೀವಿ. ಮಾಡ್ತಾರೆ ಎಲ್ಲ ಮಾಡ್ತಾರೆ. ಅದೆಲ್ಲ ಗೋಳು ಬೇಡ ಅಂತಾನೆ ನಾವು ಸೈಕಲ್ ನಲ್ಲಿ ಓಡಾಡೋದು. ಎಂಟಾಣಿ ಜಾಸ್ತಿ ಕೊಟ್ಟರೆ ಹೊಟ್ಟೆ ಮೇಲೆ ಹೊಡೆದಾಗೆ ಆಗ್ತದೆ. ಅಪ್ಪ, ಇವ್ನು ಯಾರ ಇದು? ಅಬುದಾಬಿ ಅಭಿಷೇಕ್ ಅಂತ ಇದೆಯಾ ಬೇರೆ? ಎಂಟಾಣಿ ಕೊಡೋದಕ್ಕೆ ಹೊಟ್ಟೆ ಉರಿಯುತ್ತೆ ಅಂತ ಇದ್ದಾನೆ. ಸರ್, ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿರೋ ದುಡ್ಡಲ್ವಾ ಸರ್? ಅನ್ಯಾಯವಾಗಿ ಕೊಡಕ್ಕೆ ಹೊಟ್ಟೆನು ಎಲ್ಲ ಕಡೆ ಉರಿತದೆ ಅಂತ ಹೇಳ್ತಾ ಇದಾರೆ ಸರ್. ಹೌದು ಕರೆಕ್ಟ್. ಕೋಟಿಗೆ ಇದ್ರು ಹೊಟ್ಟೆಗೆ ತಿನ್ನೋದು ಬಿರಿಯಾನಿನೇ ಅಲ್ಲ. ಕೋಟಿ ಇದ್ರು ಹೊಟ್ಟೆಗೆ ತಿನ್ನೋದು ಅನ್ನನೇ, ಬಿರಿಯಾನಿ ಅಲ್ಲ. ಅಲ್ಲಪ್ಪ, ಬಿರಿಯಾನಿಗೆ ಮಾಡೋದು ಅನ್ನದಾಗೆ ಅಲ್ಲ. ಲಾಜಿಕ್ ಇಟ್ಟ ನೋಡಿ ಸರ್, ಡೌನ್ ಟು ಅರ್ತ್ ಸರ್. ಆದ್ರೆ ಒಂದ್ ಡೌಟ್ ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತ ಅಂತಿದ್ಯಾ, ಫ್ಯಾಮಿಲಿ ಅವ್ರು ಯಾರು ಬಂದಿಲ್ಲ, ಓಕೆ. ಹೆಣ್ಣು ನೋಡೋದಕ್ಕೆ ಬರೀ ಕೈಯಲ್ಲಿ ಬಂದವ ನೀನು? ಅಯ್ಯೋ, ಮರ್ತೆ ಬಿಟ್ಟಿದ್ದೆ. ಮಿಸ್ಟರ್ ಬ್ರೋಕರ್, ಹೊರಗಡೆ ನಮ್ದು ಸಾಮಾನ್ಗೆ ಇಟ್ಟಿದ್ದೀನಿ ಅಂತ ತಗೊಬಂದ್ಬಿಡಿ. ನೀವ್ ಯಾಕ್ರಿ ಪದೇ ಹೊರಗಡೆ ಇಟ್ ಬರ್ತೀರಾ? ಅದು ಬಾರಾಗೆ ಇತ್ತು, ಎತ್ತಕ್ಕೆ ಆಗ್ಲಿಲ್ಲ. ಅಯ್ಯೋ, ಬಾರ ಪೇಲಿಕಾ ಹೇ ಹೊರನೆ ವಾಲೋಂ ಕಾ ನಾಮ್. ನೀವು ಕೂತ್ಕೊಳ್ಳಿ, ಡೋಂಟ್ ಕೂತ್ಕೊಳ್ಳಿ. ಏನೋ ಇದು? ಮರಳು, ಪಿಸ್ತಾ, ಡ್ರೈ ಫ್ರೂಟ್ಸ್, ಪೆಟ್ರೋಲ್, ಪೆಟ್ರೋಲು, ಸೀಮೆ ಎಣ್ಣೆ. ಕೋತಿ, ಹೆಣ್ಣು ನೋಡೋದಕ್ಕೆ ಆಪಲ್, ಮೂಸಂಬಿ ಅದೆಲ್ಲ ತಗೊಂಬರೋದು. ಇದು ಏನಯ್ಯ? ಮರಳು, ಸೀಮೆ ಎಣ್ಣೆ, ಪೆಟ್ರೋಲ್ ಎಲ್ಲ ತಗೊಂಬಂದಿದ್ಯಾ ನೀನು? ಸರ್, ಅದು ಅವ್ರ ಕಡೆ ಏನ್ ಫೇಮಸ್ ಅದನ್ನ ತಂದವ್ರು ಸರ್. ಅವ್ರ ದೇಶನ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇಲ್ವಾ ಸರ್? ಈ ತರ ಲಾಜಿಕ್. ಓಕೆ. ಅಲ್ಲಪ್ಪ, ಇವಾಗ ಈ ತರ ಸಡನ್ ಆಗಿ ಬಂದಿರಲ್ಲ, ಹುಡುಗಿ ನೋಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಸ್ವಲ್ಪ ಹುಡುಗಿ ರೆಡಿ ಆಗೋದಕ್ಕೆ ಟೈಮ್ ಬೇಕಲ್ವಾ? ನೀವು ಮೇಲ್ಗಡೆ ರೂಮ್ ಇದೆ, ರೆಸ್ಟ್ ಮಾಡ್ಕೊತಿದ್ದೀರಿ, ಆಮೇಲೆ ಸಂಜೆ ನೋಡ್ಬೋದು. ಇಲ್ಲ, ಅರ್ಜೆಂಟ್ ಆಗಿ ನೋಡ್ಬೇಕು. ರೆಡಿ ಆಗೋರ್ಗಾದ್ರೂ ಟೈಮ್ ಕೊಡ್ರಿ. ಏನ್ರಿ ನೀವು? ರೆಡಿ ಆದ್ಮೇಲೆ ನೋಡಿದ್ರೆ ಏನು ಗೊತ್ತಾಗಕ್ಕೆ ಇಲ್ಲ. ಈಗ ಮನೇಲಿ ಹಾಗಾಗಿ ಓಡಾಡ್ಕೊಂಡು ಇದ್ರೆ ಅವ್ರ ನ್ಯಾಚುರಲ್ ಆಗಿ ಹೆಂಗೆ ಇರ್ತಾರೆ ಅಂತ ನಮ್ಗೆ ಗೊತ್ತಾಗಿ ಬಿಡ್ತದೆ. ಓ, ಇದು ಲಾಜಿಕ್. ಸರಿ ಕರಿತೀನಿರಪ್ಪ. ಅಮ್ಮ, ವಿಮಲಾ ಬಂದಾಳು
ನೀವು ನಮ್ಮನೆಗ್ ಬಂದಿರಿ ನೀವಿಬ್ಬರನ್ನು ನೋಡಕತ್ರ ಒಬ್ರು ಗುಡ್ಡಾಪುರ ದಾನಮ್ಮ ಇನ್ನೊಬ್ರು ಸೌದತ್ತಿ ಎಲ್ಲವೂ ನೋಡಿದಷ್ಟ ಖುಷಿ ಆಗಕತ್ತೈತ್ ನೋಡ್ರಿ ಅಕ್ಕ ನಿಮ್ಮನ್ ನೋಡಕತ್ರು ಸಕ್ರಿ ಗೊಂಬಿ ನೋಡ್ದಂಗ ಆಗಕತ್ತೈತಿ ನೀನು ಬಹಳ ಚಂದ ಕಾಣತ್ತಿ ಅಯ್ಯಯ್ಯ ನಿಮಗ್ ನಾನ್ ನೆನ್ಪದಿನೇನ್ರಿ ಎಲ್ಲೋ ಇದೆಲ್ಲ ಅದರಿ ಕನ್ನಡಕ್ ಹೋಗಿಲ್ಲ ಆಡಿಷನ್ ಕೊಡಕ್ ಬಂದಿದ್ನಲ್ಲ ಅವಾಗ ಸೆಲೆಕ್ಟ್ ಮಾಡ್ಲಿಲ್ಲ ನೀವು. ಇವತ್ ನಾ ಒಂದ್ ಹಾಡ್ ಹೇಳ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಹಾಡ್ತೀನಿ ನೋಡ್ರ. ತುಂಬಾ ಚೆನ್ನಾಯ್ತು. ಇಷ್ಟು ಚಂದ ಹಾಡ್ ನಾನು ಇವತ್ತ ಕೇಳಿದ್ದು. ಹೌದೌದು. ಇದಕ್ಕೆ ಆಡಿಷನ್ ಅಲ್ಲಲ್ಲ, ಅಲ್ಲಾಡ್ಸೋದು ಅಂತಾರೆ. ಹಾಡು ಅಂದ್ರೆ ಕೇಳಮ್ಮ ಸಾಕಲ್ಲ. ಯಾವಾಗ್ಲೂ ಹಂಗ ಯೋಚನೆ ಮಾಡ್ತಿರ್ತಾರೆ. ಬೇಜಾರ್ ಮಾಡ್ಕೋಬೇಡ. ಯಾರೋ ಕರ್ದಂಗ ಆಯ್ತಲ್ಲ. ಕರ್ದಿಲ್ಲ, ಕೆರ್ದ್ರು, ಅಚ್ಚಿ ಕೂಗುದ್ರು. ಏನಂತ ಹೇಳ್ರಿ? ಅಪ್ಪ ಇವಳೆ ಮದ್ವೆ ಹುಡುಗಿ. ಪಾಪ ಒಂಟೆ ನೋಡಿದ ತಕ್ಷಣ ಎಗರಕ್ ಹೋಗ್ಬಿಟ್ಟು. ನೋಡಮ್ಮ, ನಿಮ್ ದೊಡ್ಡಪ್ಪ ಇದಾರಲ್ಲ, ಅವರು ನಿನಗೆ ಗಂಡು ನೋಡೋದಕ್ಕೆ ಕೇಳಿದಾರಂತೆ. ನಿನಗೋಸ್ಕರ ಫಾರಿನಿಂದ ಬಂದವನೆ. ಸಿಪ್ಪೆ ಬಿಡಿಸಿರೋ ಕಿತ್ಲೆನ್ ತೊಳೆ ಇದ್ದಂಗಿದ್ದಾಳೆ ಹುಡುಗಿ, ನನಗೆ ಓಕೆ. ಹಸಿ ಮಡಿಕೆಗೆ ಜುಬ್ಬ ಹಾಕದಂಗದಾನೆ ಇವನ್, ನನ್ ನಾಟ್ ಓಕೆ. ಏನ್ ಎದುರುಗಡೆ ಮಕ್ಕದ ಮೇಲೆ ಹಂಗೆ ಹೇಳ್ತಾ ಇದ್ಯಾ? ಮದ್ವೆ ಹಂಗೆಲ್ಲ ಹೇಳ್ತಾರ? ಸುಮ್ನೆ ನಿಂತ್ಕೋ. ಅಯ್ಯ, ಅವ ಎಲ್ಲಿಂದ ಬಂದಾನೋ ಏನೋ, ಏನ್ ಕೆಲ್ಸ ಮಾಡ್ತಾನೋ ಏನೋ. ಅಲ್ರಿ ಹುಡುಗ ನನಗೆ ಇಷ್ಟ ಆಗತ್ ಬಿಡ್ರೆ. ನೋಡಮ್ಮ, ನಿನಗೆ ಇಂಥದ್ದೇ ಇಷ್ಟ ಅನ್ನೋ ಅವನ ಅದನ್ನೇ ಮಾಡ್ದ. ಹೌದು, ನೀವು ಏನ್ ಹೇಳ್ತೀರಿ ನಾನು ಅದನ್ನೇ ಮಾಡ್ತೀನಿ. ಆದ್ರೆ ಅದು ಮಾತ್ರ ಬೇಗ ಆಗ್ಲೇಬೇಕು. ಅದು ಮಾತ್ರ ಬೇಗ ಆಗ್ಬೇಕು ಅಂದ್ರೆ ಶಾದಿ ಅಪ್ಪ ಸ್ವಲ್ಪ ಬಿಡಿಸಿ ಹೇಳಪ್ಪ. ಸೇರ್ಸೋಕೆ ಶಾದಿ, ಬಿಡ್ಸೋಕೆ ಆಜಾದಿ. ಅದಕ್ಕೆ ನಾನು ಬಿಡ್ಸೋದಿಲ್ಲ. ಆತರ ಬೇಡ, ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಈಗ ಹುಡುಗಿಗೂ ಇಷ್ಟ ಆಗ್ಬೇಕಲ್ವಾ? ನೋಡಮ್ಮ ವಿಮಲ, ನಿನಗೆ ಎಂತ ಹುಡುಗ ಬೇಕು ಅದನ್ನ ಹೇಳ್ಬಿಡು, ನೋಡೋಣ ಕ್ವಾಲಿಟೀಸ್ ಇದೆಯಾ ಅಲ್ವಂತ. ಹೈಟ್ ಅಲ್ಲಿ ದರ್ಶನ್ ಸುದೀಪ್, ಸ್ಮೈಲ್ ಅಲ್ಲಿ ಅಪ್ಪು, ಸ್ಟೈಲ್ ಅಲ್ಲಿ ಎಷ್ಟು, ವಾಕಿಂಗ್ ಅಲ್ಲಿ ಶಿವಣ್ಣ, ಆಮೇಲೆ ಡ್ಯಾನ್ಸ್ ಅಲ್ಲಿ ಉಪ್ಪಿ. ಇವ್ರೆಲ್ಲರನ್ನು ಸೇರಿಸಿ ಮಿಕ್ಸ್ ಮಾಡಿ ಅಚ್ಚ ಹೊಡೆದಂಗಿರ್ಬೇಕು ನೋಡ್ರಿ. ಇಷ್ಟೆಲ್ಲ ಕ್ವಾಲಿಟೀಸ್ ಬೇಕು. ಈ ಓತಿ ಕೇತಾಗೆ ಹಂದಿ ಕ್ರಾಸ್ ಬ್ರೀಡ್ ಆಗಿ ಹುಟ್ಟಿರೋ ಜೀಬ್ರ ತರ ನೀನು. ಇದು ಮ್ಯಾಚ್ ಆಗಲ್ಲ. ಹುಡುಗ ಕ್ಯಾನ್ಸಲ್. ಅಪ್ಪ ಹುಡುಗ ಕ್ಯಾನ್ಸಲ್ ಅಂತೆ, ಬರಪ್ಪ ಹೋಗೋಣ. ಅವನು ಹೇಳಿದ್ದು ನಿನ್ಗೆ. ನಾನು ಯಾರು? ಒಂಟೆ, ಅಬುದಾಬಿ ಒಂಟೆ, ಕೌ ಅಭಿಷೇಕ. ಕೌ ಅಭಿಷೇಕ? ಒಂಟೆ ಅಂತಾನೆ ಕೌ ಅಂತಾನಲ್ಲ. ಅದು ಒಂಟೆ ಅಂದ್ಮೇಲೆ ಕೌ ಆಗಲ್ಲ, ಕ್ಯಾಮಲ್ ಅಭಿಷೇಕ್ ಅನ್ಬೇಕು ನೀನು. ಸರ್ ಅದು ಡೌನ್ ಟು ಅರ್ತ್ ನೋಡಿ ಸರ್. ಒಂಟೆ ಇವ್ರ ಹೈಟ್ ಗಿನ್ನ ಜಾಸ್ತಿ ಇರ್ತದೆ, ನಾಟ್ ರೀಚಬಲ್, ಅದಕ್ಕೆ ಕೌ ಮಾಡ್ಕೊಂಡವ್ರು ಸರ್. ಡೌನ್ ಟು ಅರ್ತ್ ಕೌ. ನೋಡ್ರಿ, ನಂಗ ಆ ತರದ ಹುಡುಗ ಇದ್ರೆ ಬೇಕು, ಇವ ನಂಗ್ ಬೇಡ. ಏನಪ್ಪ ಮಾಡೋದು ವಿಮಲ? ನೋಡ, ಡೆಲಿವರಿ ಆಗಿರೋ ಲೆಟ್ರು, ಡೈಲಾಗು, ಮಗು ಮೂರನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ಇವನು ಹುಟ್ಟಿರೋದೇ ಹಿಂಗೆ, ಏನು ಮಾಡೋದಕ್ಕಾಗಲ್ಲ. ಬಿಟ್ಬಿಡು ಅಷ್ಟೇ. ಇಲ್ಲಿ ಹುಡುಗರು ಹುಡುಗಿರ ಹಿಂದೆ ಅಲಿತಾ ಇದ್ದಾರೆ, ಆದ್ರೆ ಅಲ್ಲಿ ಹುಡುಗಿರು ನಾನು ಅಂದ್ರೆ ಸಾಯ್ತಾರೆ. ನಿಮ್ಮೂರಲ್ಲಿ ಹುಡುಗರು ಸಿಗರೇಟ್ ಸೇರ್ತಾರೆ, ಆದ್ರೆ ನಾನು ಬಾವಿಯಿಂದ ಪೆಟ್ರೋಲ್ ಸೇರ್ತೀನಿ. ಅಬುದಾಬಿ ಸೈ ಆಯಾ ಹೇ ಅಭಿಷೇಕ್. ಹೂ ಅಂದ್ರೆ ನಿನ್ನ ಶಾದಿ ಆಗ್ತೀನಿ, ಇಲ್ಲ ಅಂದ್ರೆ ಬ್ರೋ ಬೇರೆ ಹುಡುಗಿನ ದೇಕ್. ಇಲ್ಲಿ ಎರಡಿದೆ, ಓಕೆ? ಸಮಾಧಾನ ಅವ್ಳು ಸಿಗ್ತಾಳೆ, ತಾವು ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ನೋಡಮ್ಮ ವಿಮಲಾ, ನೀನ್ ಹಂಗ್ ಬೇಕು ಹಿಂಗ್ ಬೇಕು ಹುಡ್ಗ ಅಂತಂದ್ರೆ ಆಗಲ್ಲ. ಬೇರೆ ಏನಾದ್ರೂ ಇದ್ರೆ ಹೇಳಮ್ಮ. ಹೌದ್ರಾ? ನಾನು ಬೇಸಿಕಲಿ ನಾಟಕದಿಂದ ಬಂದಕ್ಕಿದೀನಿ. ನನ್ನ ಮದ್ವೆ ಆಗೋ ಹುಡುಗಂಗ ನಾಟಕ ಡೈಲಾಗರ ಹೇಳಕ್ ಬರ್ಬೇಕು. ಆಕತ್ತೇನ್ರಿ ನಿಮ್ ಹುಡುಗನ್ ಕೈಲೇ? ವಿಮಲ, ಅವನು ಅಬುದಾಬಿಯಿಂದ ಬಂದಿರೋ ಅಭಿಷೇಕು. ಬೆಳಗ್ಗೆ ಎದ್ದು ಬ್ಯಾಗ್ ತೊಳೆಯೋದಕ್ಕೆ ಜನ ಇಟ್ಕೊಂಡಿರ್ತಾನೆ. ಇವನಿಗೆ ಪಾಪ ನಾಟಕ ಡೈಲಾಗ್ ಎಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾನೆ ಇವನು? ನನ್ಗೆ ನಾಟಕದ್ದು ಡೈಲಾಗ್ಗೆ ಬರ್ತದೆ. ನಾನು ಶಿವರಾತ್ರಿಗೆ ಉಗಾದಿಗೆ ಎಲ್ಲ ಶ್ರೀಕೃಷ್ಣ ಸಂಧಾನ ನಾಟಕಗೆ ಮಾಡ್ತೀವಿ. ಅಬುದಾಬಿಲಿ
ಉಗಾದಿಗೆ ನಾಟಕ ಮಾಡ್ತಾರ? ಸರ್ ಅದು ದುಬೈಯಲ್ಲಿ ಅಂದ್ರೆ ಅಬುದಾಬಿ ಕನ್ನಡ ಸಂಘ ಇದೆಯಲ್ಲ ಸರ್, ಅವರು ಅವಾಗ ನಾಟಕ ಮಾಡ್ತಾ ಇರ್ತಾರೆ. ಇವ್ರು ಹೋಗಿ ಕೂತ್ಕೊಂಡು ನೋಡವ್ರೆ, ನಾನು ಆಕ್ಟ್ ಮಾಡ್ಬೇಕು, ಒಂದ್ ಚಾನ್ಸ್ ಕೊಡಿ ಅಂತ ಕೇಳವ್ರೆ. ಯಾವ್ದೋ ಒಂದ್ ಸೈನಿಕನ್ ಪಾಲ್ಟ್ ಕೊಡ್ತಾವ್ರೆ, ಅದನ್ನೇ ಹೇಳ್ತಾವ್ರೆ ಸರ್. ಓ ಡೈಲಾಗ್ ಬರುತ್ತೆ. ಹಂಗಿದ್ರೆ ಒಂದು ಡೈಲಾಗ್ ಹೊಡಿರ್ಲ. ನಾನಂತ ಚಕ್ರವರ್ತಿ, ಇಹ ಲೋಕ ಸಾರ್ವಭೌಮ, ನರರೆದೆಯು ಮಣಿಯುವುದು ರಾಜರಿಗೆ. ರಾಜರು ನಾ ಬರುವ ಶುಭ ವಾರ್ತೆಯನ್ನು ಕೇಳಿ ಕಪ್ಪ ಕಾಣಿಕೆಗಳಿದು ಮೈ ತಳಿ ಉಳಿದು ನಿತ್ಯ ಭೋಜನ ಒಳಿದು ಮೃತ್ಯು ಸೂಕ್ತಪಡಿಸಿ ತೆರೆದಂತೆ ಅರಸತ್ತು ನಿಲ್ಲುವರು. ನಾನವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನೇ ಕಂಡಂತೆ ಚೀರುವರು. ಸೈನಿಕಂಗ್ ಇಷ್ಟುದ ಡೈಲಾಗ್ ಕೊಟ್ಟವ್ರಲ್ಲ ಸರ್. ಏನಮ್ಮ ವಿಮಲ, ಓಕೆನಾ? ಮೂರ್ತ ಮೇಲೆ ಇಷ್ಟನಾ? ಬರೇ ಡೈಲಾಗ್ ಹೇಳಿದ್ರೆ ನಮ್ಗೆ ಆಗಲ್ರಿ. ಡ್ಯಾನ್ಸ್ ಮಾಡ್ಬೇಕು, ನನ್ ಜೊತೆ ಕೂಡಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಬೇಕಾ? ಅವನೇನ್ ಮದ್ವೆ ಗಂಡ ಇಲ್ಲ ಒಂದ್ ಜೊತೆ ಚಪ್ಲಿನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಕ್ಕೆ? ಇರ್ಲಿ ಬಿಡಿ ಸ್ಟೆಪ್ಪು ತಾನೆ. ಅಣ್ಣ ಮುಂದೆ ಗಲ್ಲಿನಲ್ಲಿ ಚಿಕ್ಕ ವಯಸ್ಸು ಜಾಸ್ತಿ ಆಗಿ ಅಭ್ಯಾಸ ಆಗಿರೈತೆ. ಹಾಕಿ ಬಿಡಿ. ಏನ ಅಬುದಾಬಿಲಿ ಅಣ್ಣಮ್ಮನ್ ಗಲ್ಲಿ ಇದ್ಯಾ? ಅದೇ ಸರ್, ಅವ್ರು ಏನ್ ಹೇಳಕ್ ಹೋಗ್ತಿದಾರೆ ಅಂದ್ರೆ ಅದ್ ಅಣ್ಣಮ್ಮನ್ ಗಲ್ಲಿ ಅಲ್ಲ ಸರ್, ಆಲ್ ಅಮೀನ್ ಗಲ್ಲಿ. ಆಲ್ ಅಮೀನ್ ಗಲ್ಲಿ. ಓ ಹಂಗೆ. ವೆರಿ ನೈಸ್. ಓಕೆ, ಆಯ್ತು ಬರ್ರಿ ಡ್ಯಾನ್ಸ್ ಮಾಡ್ರಿ. ಅಪ್ಪ ಎಲ್ಲ ಗಟ್ಟಿಯಾಗಿ ಕಟ್ಕೊಂಡಿದೀನಾ? ತಿರು ಸಾಂಗ್ ಹಾಕ್ರಿ. Oh my god. ಏನ್ರಿ ದುಬೈ ಶೇಕ್ ಅಂತೀರಿ? ಎರಡು ಸ್ಟೆಪ್ ಹಾಕಕ್ ಆಗ್ತಾನೆ, ನರನಾಡಿ ಎಲ್ಲ ಶೇಕ್ ಆಗಿ ಬಿದ್ಬಿಟ್ಟೆ. ಇವ್ರು ದುಬೈ ಶೇಕ್ ಅನ್ನೋದು ಪ್ರೂಫ್ ಬೇಕಾ? ಏನ ಹೊಟ್ಟೆ ಇನ್ನು ಶೇಕ್ ಆಗ್ತಾನೆ ಇತ್ತು. ದುಬೈ ಶೇಕು ಏನೇನ್ ಶೇಕ್ ಮಾಡ್ಕೊಂಡು ನೋಡಮ್ಮ, ಇವ್ರದ್ದು ನರ ನಾಡಿ ಬ್ಯಾಲೆನ್ಸ್ ತಪ್ಪಿರ್ಬೋದು, ಆದ್ರೆ ನೀನೇನಾದ್ರೂ ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ನೀನ್ ಹಂಗಿ ಶೇಕ್ ಆಗಿ ತಲೆ ತಿರುಗಿ ಬಿದ್ದೋಗ್ತೀಯ. ಆಯಿಲ್ ಬಿಸ್ನೆಸ್ ಅಮ್ಮ, ಆಯಿಲು ತೈಲ ಬಾವಿಲಿ ಆಯಿಲ್ ತೆಗೆದು ಗಾಡಿಗೆ ಹಾಕ್ತಾರೆ. ಇವ್ನ ಎಣ್ಣಿಗೆ ನಾನು ಉಪ್ಪಿಗೆ ಹಾಕೊಂಡು ನೇಕಾಕತ್ತತ್ರೆ. ಎಣ್ಣೆ ಒಡದ್ಮೇಲೆ ಉಪ್ಪಿನಕಾಯಿ ತಾನೇ ಬೇಕಾಗಿರೋದು ನೆಕ್ಸ್ಟ್. ಅಭಿಷೇಕ್ ಅವ್ರೆ, ಅವ್ ಸ್ವಲ್ಪ ನೋಡಮ್ಮ, ಇಂತ ಒಳ್ಳೆ ಗಂಡು ಮತ್ತೆ ಸಿಗಲ್ಲ. ಡ್ಯಾನ್ಸ್ ಬರ್ಲಿಲ್ಲ ಅಂದ್ರೆ ಏನಂತೆ, ನಿನಗೆ ಈ ತರ ಚಾನ್ಸ್ ಖಂಡಿತ ಸಿಗಲ್ಲ. ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ, ಸಖತ್ತಾಗಿ ನೋಡ್ಕೊತಾನೆ. ನೀನ್ ಅಕಸ್ಮಾತ್ ನಾಟಕಕ್ಕೆ ಹೋಗ್ಬೇಕು ಅಂತಂದ್ರು ಕಳ್ಸ್ಕೊಡ್ತಾನೆ. ಯಾವ್ದೇ ಗಂಡಂದ್ರ ತರ ಅಬ್ಜೆಕ್ಟ್ ಮಾಡಲ್ಲ. ಪರವಾಗಿಲ್ಲ, ಗಂಡು ಸಿಕ್ಕಾಪಟ್ಟೆ ಓಪನ್ ಮೈಂಡೆಡ್ ಆಗಿದ್ದಾನೆ. ಒಪ್ಕೊಂಬಿಡು. ಹೌದು ಸರ್, ಅದ್ರ ನಾಟಕ ಮುಗಿದ ತಕ್ಷಣ ರೂಮ್ಗೆ ಬಂದ್ಬಿಡ್ಬೇಕು. ಸುಸ್ತಾಗಿರುತ್ತಲ್ಲ ಸರ್, ರೆಸ್ಟ್ ಮಾಡಕ್ಕೆ ಅಂತ ಹೇಳ್ತವ್ರ. ಡೌನ್ ಟು ಅರ್ತ್ ಹುಡುಗ. ಹಂಗಾದ್ರೆ ಓಕೆ ಅನ್ಸುತ್ತ. ಅವಳನ್ನ ತಪ್ಕೋಬೇಕು ಮದ್ವೆ ಆದ್ಮೇಲೆ. ಇಲ್ಲ, ಮದ್ವೆ ಆದ್ಮೇಲೆ. ಆದ್ರೆ ಮದ್ವೆ ಆದ್ಮೇಲೆ ಒಂದಿಷ್ಟು ಕಂಡೀಷನ್ ಅದಾವ ನೋಡ್ರಿ. ಕಂಡೀಷನ್ ಇದೆಯಪ್ಪ ಹುಡುಗಿಗೆ? ಎಂತ ಕಂಡೀಷನ್ ಬೇಕಾದ್ರೂ ಕೇಳಿ, ನಾವು ರೆಡಿ. ಮದ್ವೆ ಆದ್ಮೇಲೆ ವಾರಕ್ಕೊಮ್ಮೆ ಮಾಲೆ ಕರ್ಕೊಂಡು ಹೋಗ್ಬೇಕು. ನಿನಗೋಸ್ಕರ ಮಾಲೆ ಕಟ್ಟಿಸ್ಬಿಡ್ತೀನಿ ನಾನು. ತಿಂಗಳಿಗೊಂದ್ಸತೆ ಒಡವೆ ಕೊಡಿಸ್ಬೇಕು. ನಿನಗೋಸ್ಕರ ಬರೀ ಒಡವೆ ಏನು, ಜ್ಯುವೆಲರಿ ಶಾಪ್ ತೆಗೆದು ಕೊಡ್ಕೊತೀನಿ. ಓಕೆ, ನನ್ನ ಮಗು ನೋಡ್ಕೊಂಡಂಗ್ ನೋಡ್ಕೋಬೇಕು. ಮಗು ನೋಡ್ಕೊಳ್ಳೋದೇನು, ಆರ್ತಿಗೊಬ್ಳು, ಕೀರ್ತಿಗೊಬ್ಬ, ಪೂರ್ತಿಗೆ ಭಾರತಿಗೆ ಪೂರ್ತಿಗೆ ಎಲ್ಲದಕ್ಕೂ ಕೊಟ್ಬಿಡ್ತೀನಿ. ಅಪ್ಪ, ಕೀರ್ತಿಗೆ, ಭಾರತಿಗೆ, ಆರ್ತಿಗೆ, ಸ್ಫೂರ್ತಿಗೆ, ಪೂರ್ತಿಗೆ ಎಲ್ಲಾರ್ಗು ಕೊಡ್ತೀಯ? ಇವಳಿಗೆ ಅಲ್ಲ, ಅದೆಲ್ಲ ನಾನು ಇವಳಿಗೆ ಕೊಡ್ತೀನಿ ಅಂತ ಹೇಳಿದ್ದು. ಓ, ಭಾರಿ ಪ್ಲಾನಿಂಗ್ ಇದೆ. ಹೌದೌದು, ಎಲ್ಲ ಆಯ್ತು. ಇನ್ನೇನು? ನೋಡ್ರಿ, ನಂದೊಂದು ಹರಕೆ ಐತಿ, ಅದನ್ನ ನೀವೇ ಈಡೇರಿಸ್ಬೇಕು. ಏನು ಹರಕೆ ಇದೆ ಹೇಳು, ಎಲ್ಲ ಮಾಡಿ ಮುಗಿಸ್ಬಿಡ್ತೇನೆ. ಮದ್ವೆ ಆಗಿ 20 ವರ್ಷದವರೆಗೂ ನನಗ್ ಮಗು ಆಗ್ಬಾರ್ದು.
ಏನು 20 ವರ್ಷ ಮಕ್ಕಳು ಮಾಡ್ಕೊಳಂಗಿಲ್ವಾ? ಸಾಧ್ಯನೇ ಇಲ್ಲ. ಯಾಕ ಶಕ ಪಾಪ ಏನೋ ಹುಡುಗಿ ಏನೋ ಆಸೆ ಪಟ್ಟಿದಲ್ಲಿ ವ್ರತ ಮಾಡ್ತಿದೀನಿ ಅಂತದಲ್ಲ 20 ವರ್ಷ ತಾನೆ ಬಿಟ್ಟು ಬಾಬಾ ಏನ್ ಮಾತಾಡಿ ಅಲ್ಲ ಈಗಲೇ ನಂಗೆ 40 ವರ್ಷ ಆಗಿದೆ, ಇನ್ನೂ 20 ವರ್ಷ ಅಂದ್ರೆ 60 ವರ್ಷ ಆಗೋಯ್ತಿದೆ. 60 ವರ್ಷಕ್ಕೆ ಶಾಂತಿ ಮಾಡಿಸ್ಕೊಳ್ಳುವಾಗ ಇವಳಿಗೆ ವಾಂತಿ ಮಾಡೋದಕ್ಕೆ ಹೆಂಗಪ್ಪ ಆಯ್ತು ನನ್ನ ಕೈಲಿ? ಹುಡುಗಾಟ ಆಡಿಯ ನೀನು? ಏಯ್ ತಪ್ಪ ನನ್ನ ಮಗನೇ ಮುದ್ದೇಶ ಯಾರಿಗೆ ಉದ್ದೇಶ ಅಂತವನು? ಯಾವನಿಗೆ ಉದ್ದೇಶ? ಮುದ್ದೇಶ ಬರೋದು ಬಿಡಪ್ಪ. ತೆಗೀರಿ, ಫುಲ್ ತೆಗೀರ್ಬಿಡಿ. ಗೊತ್ತಾಗೋಯ್ತು ಬಾ, ದಾನಿ ಅಂತ ಗೊತ್ತಾಗೋಯ್ತಾ? ಏಯ್ ಮುದ್ದೇಶ ನೀನ್ ಬಂದಾಗ ಸೋಫಾ ಮೇಲೆ ಕೂತ್ಕೊ ಅಂದ್ರೆ ಇಲ್ಲಿ ಕೆಳಗಡೆ ಕೂತ್ಕೊಂಡಲ್ಲ ಆಗ್ಲೇ ಡೌಟ್ ಬಂತು. ಹಣ್ಣು ಕಾಯಿ ತರ ಬದ್ಲು ಮಳ್ಳು ಖರ್ಜೂರ ತಂದಲ್ಲ ಆಗ ಕನ್ಫರ್ಮ್ ಆಯ್ತು ಕಣ. ಬಂದ್ಬಿಟ್ಟು ಇಲ್ಲಿ ನವರಂಗಿ ಆಟ ಆಡ್ತಾವ್ ನೀನು. ಅಯ್ಯೋ ಬಾಬಾ ನನ್ನ ಮಗನೇ, ಕನ್ಫ್ಯೂಸ್ ಮಾಡ್ಬೇಡಮ್ಮ. ಇಲ್ಲ ನನ್ನ ಮಗನೇ ಅನ್ನೋ, ಇಲ್ಲ ಬಾವ ಅಂತ. ಎರಡು ಹೇಳಿದ್ರೆ ಹೆಂಗ್ ತಡ್ಕೊಳ್ತದ ಪಾಪ ಜೀವ. ಯಾಕೆ ಹಿಂಗ್ ಮಾಡ್ದೆ? ಕಟ್ಕೊಂಡ್ ಹೆಂಡತಿ ಜೊತೆಲಿ ಇರ್ಬೇಕಾದ್ರೆ ಇನ್ನೊಂದು ಹುಡುಗಿ ಬೇಕಾ ನಿನಗ? ಪಾಪ ನಮ್ಮ ಅಕ್ಕನ ಜೀವನ ಹಾಳಾಗೋಯ್ತು. ಇನ್ನು ಹಾಳಾಗಿಲ್ಲ, ಹಾಳಾಗೋ ಅಷ್ಟ್ರಲ್ಲಿ ನೀನೇ ಬುದ್ಧಿ ಕಲ್ಸೋನ್ಗೆ. ಇದಕ್ಕೂ ನಂಗೂ ಸಂಬಂಧ ಇಲ್ಲ ಸರ್. ಇತ ಕರ್ಕೊಂಡ್ ಬಂದ್ರೆ ಅವಳು ನನಗ್ ಸಿಗ್ತಾಳೆ ಅಂತ ಹೇಳ್ದ, ನಾನ್ ಕರ್ಕೊಂಡ್ ಬಂದೆ. ಹೆಂಗನ ರುಬ್ಗೊಳಿ ಸರ್. ವಿಮಲಾ ನಾನು ಒಂದಷ್ಟು ಪಾಯಿಂಟ್ಸ್ ಹಾಕೊಡ್ತೀನಿ, ಅದ್ರ ಮೇಲೆ ಇವನ್ಗೆ ಒಂದ್ ಸ್ವಲ್ಪ ವರ್ಕ್ ಮಾಡ್ಬೋದು. ಪಾಯಿಂಟ್ ನಂಬರ್ 1, ಮುದ್ದೆ ತನ್ನ ವೇಷವನ್ನ ಬದಲಾಯಿಸಿ ಇಲ್ಲಿ ಬಂದು ಮೋಸ ಮಾಡೋದಕ್ಕೆ ಟ್ರೈ ಮಾಡ್ದ. ವೆರಿ ಗುಡ್. ಪಾಯಿಂಟ್ ನಂಬರ್ 2, ಮದುವೆ ಆದ್ರೂ ಹುಡುಗಿ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದು. ಕಣ್ಣು ಕೊಟ್ಟಿನ ಕಿತ್ ಹಾಕ್ಬಿಡ್ತೀನಿ. ಪಾಯಿಂಟ್ ನಂಬರ್ 3, ನಿಂದು ನಿಮ್ಮ ಅಕ್ಕಂದು ಬಾಳನ್ನ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ದು. ನಾನು ಇನ್ನೂ ಇಲ್ಲ ಇದ್ದೆ, ಇನ್ನೇನೇನ್ ಕಚ್ಚಕ್ ಮಾಡ್ತಾ ಬಿಡ್ತಾ ಇದ್ದೆ. ಬಾ ಬಾ ಹಾ ಓಕೆ, ಈಗ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳುವಂತ ಸಮಯ. ಸುಂದರಿಯರ ತಯಾರಿದ್ದೀರಿ? ಓಕೆ, ಯಾರು ಕೇಳಿ. ಹಾಯ್, ನಾನು ಆತ್ಮಿಕಾ. ಆತ್ಮಿಕಾ? ಆತ್ಮಿಕಾ. ಏನ್ ಆತ್ಮಿಕಾ ಅಂದ್ರೆ ಮೀನಿಂಗು? ಕನ್ನಡದಲ್ಲಿ ಆತ್ಮೀಯ ಅಂತಾರಲ್ಲ, ಫ್ರೆಂಡ್ಶಿಪ್. ಆತ್ಮಿಕಾ ತುಂಬಾ ಡಿಫ್ರೆಂಟ್ ಆಗಿದೆ, ನೈಸ್ ನೇಮ್. ಹಾ ಎಸ್ ಆತ್ಮಿಕಾ. ನಾನು ನವಿ ಮುಂಬೈಯಿಂದ ಬಂದಿದ್ದೀನಿ. ಹಾ ನನ್ನ ಪ್ರಶ್ನೆ ನಿಮಗೆ, ಮದ್ಯಪಾನ ಮಾಡಿದರೆ ಸತ್ಯ ಹೊರಗಡೆ ಬರುತ್ತಂತೆ, ಅದು ಯಾಕೆ? ಅಮ್ಮ, ಮದ್ಯಪಾನ ಮಾಡಿದ್ರೆ ಸತ್ಯ ಹೊರಗೆ ಬೀಳ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದು ತಗೊಂಡಿರೋರು ಮಧ್ಯದಲ್ಲಿ ಬೀಳ್ತಾ ಇರ್ತಾರೆ ಗ್ಯಾರಂಟಿ. ಈ ಡೌಟ್ ತಮಗೆ ಯಾಕೆ ಬಂತು? ನೀವು ಮದ್ಯಪಾನ ತಗೊಂತೀರಾ ಸರ್? ನೀವೇನ್ ಹೇಳ್ತೀರಾ ಸರ್? ಮದ್ಯಪಾನ ತಗೊಂಡಿದ ತಕ್ಷಣ ಯಾಕೆ ಸರ್ ಸತ್ಯ ಹೊರಗೆ ಬೀಳುತ್ತೆ? ಅಲ್ಲ ಮಿಸ್ಟರ್ ಲೋಕೇಶ್, ಮದ್ಯಪಾನ ತಗೊಂಡ್ರೆ ಸತ್ಯ ಹೊರಗೆ ಬರುತ್ತೋ ಗೊತ್ತಿಲ್ಲ, ಹಲವಾರು ಗರ್ಲ್ ಫ್ರೆಂಡ್ಸ್ ನ ಫೋನ್ ನಂಬರ್ಗಳು ಅಂತೂ ಆಚೆ ಬರುತ್ತೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವ್ರವ್ರ ಪ್ರಾಬ್ಲಮ್ ಅವ್ರು ಹೇಳ್ಕೊತಾರೆ. ಕರೆಕ್ಟ್. ಹಾ ಹೇಳಿಪ್ಪ. ಎಲ್ಲಾರ್ಗೂ ನಮಸ್ಕಾರ. ನನ್ನ ಹೆಸರು ನಿಧಿಶ್ರೀ ಅರುಣ್ ಅಂತ. ಏನೇ ಹೆಸರು? ನಿಧಿಶ್ರೀ ಅರುಣ್. ನಿಧಿಶ್ರೀ. ಹಾ ಓಕೆ. ನಾನ್ ದುಬೈಯಿಂದ ಬಂದಿದ್ದೀನಿ. ವೆರಿ ಗುಡ್. ಎಲ್ಲ ಇವತ್ತು ನ್ಯೂ ಡೆಲ್ಲಿ, ಇವತ್ತಿಲ್ಲಿ ಅಬುದಾಬಿಯಿಂದ ಅಭಿಷೇಕ್ ಬಂದಿದ್ರು, ಇವಾಗ ದುಬೈಯಿಂದ. ನೀವೇನೋ ಮದುವೆ ಆಗ್ತೀರಾ ನಮ್ಮ ಅಭಿಷೇಕ್ನ? ಮಾತಾಡ್ಸ್ಲಾ? ಹೇಳಿಪ್ಪ. ಸರ್, ನನ್ನ ಪ್ರಶ್ನೆ ಮಯೂರಿ ಮ್ಯಾಮ್ಗಿದೆ. ಸಿನಿಮಾ ಕಲಾವಿದ್ರನ್ನ ತಾರೆಯರು ಅಂತ ಹೇಳ್ತಾರೆ, ಯಾಕೆ? ಸಿನಿಮಾ ಕಲಾವಿದ್ರನ್ನ ತಾರೆ ಅಂತ ಕರೀತಾರಲ್ಲ, ಯಾಕೆ ತಾರೆಯರು ಅಂತ ಯಾಕಂದ್ರೆ ಸಿನಿಮಾ ಕಲಾವಿದ್ರು ಮಾದರಿ ಆಗಿರ್ತಾರೆ, ಬೇರೆಯವ್ರಿಗೆ ಬೆಳಕು ಕೊಡ್ತಾರೆ. ಸೊ ತಾರೆ ಅಂದ್ರೆ ನಕ್ಷತ್ರ, ಸೊ ನಕ್ಷತ್ರ ಬೆಳಕು ಕೊಡುತ್ತಲ್ಲ, ಸೊ ಒಳ್ಳೆ ತಾರೆ ಆಗ್ಬೇಕು ಅಂತ. ಹಿಂಗೆ ಸಿನಿಮಾ ನಟರನ್ನ ಯಾಕೆ ತಾರೆ ಅಂತ ಕರೀತಾರೆ ಅಂದ್ರೆ, ಯಾಕಂದ್ರೆ ಅವರು ಸಿನಿಮಾದಲ್ಲಿ ಹಾಡುತ್ತಾರೆ, ಕುಣಿಯುತ್ತಾರೆ, ನಗುತ್ತಾರೆ, ಅಳುತ್ತಾರೆ, ನಟಿಸುತ್ತಾರೆ. ಅದಕ್ಕೆ ಅದೆಲ್ಲ ಸೇರಿ ಅವ್ರನ್ನ ತಾರೆ ಅಂತಾರೆ. ಓಕೆ ಓಕೆ, ನೆಕ್ಸ್ಟ್. ನಮಸ್ಕಾರ ಸುಜಲಣ್ಣ. ನನ್ನ ಹೆಸರು ವಿಶ್ವಾಸ್ ಅಂತ, ನಾನು ಇಲ್ಲೇ ಬೆಂಗಳೂರಿಂದ ಬಂದಿದ್ದೀನಿ. ನೀನ್ ವಿಶ್ವಾಸ ಅಲ್ಲ, ವಿಶ್ವ ಅಂತ ಇಟ್ಕೋಬೇಕಾಗಿತ್ತು. ನೀವ್ ಇಷ್ಟ, ನೀವ್ ಹೇಳಿದ್ದು. ಹೌದಾ? ಹೇಳಿ ವಿಶ್ವಾಸ್, ಕಮಾನ್.
ಅಣ್ಣ ಇವತ್ತು ನಾನ್ ಬಂದಿದ್ದೀನಿ ಅಣ್ಣ, ಎಲ್ಲರೂ ನನ್ನ ಕೋಪಿಷ್ಟ ಅಂತಾರೆ. ಆದ್ರೆ ನಾನು ಮೈಕ್ ಹತ್ರ ಇಟ್ಕೋ, ಕೋಪ್ ಇಷ್ಟ. ಅಣ್ಣ ನನ್ನನ್ನ ಎಲ್ಲರೂ ಕೋಪಿಷ್ಟ ಅಂತಾರೆ, ಆದ್ರೆ ನಾನು ಎಷ್ಟು ಮೃದು ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಎಷ್ಟು ಮೃಗ? ಮೃದು 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 ಅಣ್ಣ. ಮೃದು. ಅಣ್ಣ ನನಗೆ ಒಂದೇ ಒಂದು ಆಸೆ ಇದೆ, ನಾನು ಅಲ್ಲಿ ಬಂದು ಮಯೂರ ಮ್ಯಾಮ್ ಜೊತೆ ಒಂದೇ ಒಂದು ಡ್ಯಾನ್ಸ್ ಆಡ್ಬೇಕು. ಅದೇ ಅವನ್ ಒಂದೇ ಒಂದು ಆಸೆ, ಅವ್ರ ಕೊನೆ ಆಸೆ ಆದ್ರೆ ಅಣ್ಣ ಆಸೆ ಏನಾದ್ರು ನೀವು ಪೂರೈಸ್ಬಿಟ್ರೆ ನಿಮ್ ಫೋಟೋನ ನಾನು ಸಾಯೋವರೆಗೂ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಣ್ಣ. ಶೋ ರಾಮ. ಬಾ ಚಿನ್ನ, ಬಾ ಬಾ ಬಾ. ನೀನ್ ಆಕ್ಚುಲಿ ರೆಮೋ ಪಕ್ಕ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿನ್ನ ಹೆಂಗೆ ನೀನ್ ಇಷ್ಟು ಹೆಲ್ದಿ ಆಗಿದ್ಯಾ? ಮನೇಲಿ ನೋಡ್ಕೊಂಡಿರೋದಣ್ಣ. ವೆರಿ ವೆಲ್ ಸೆಡ್. ಏನ್ ಓದ್ತಾ ಇರೋದು? ಸರ್ ನಾನು ಫಸ್ಟ್ PUC. PUC ಓದೋ ಫಿಗರ್ ಇದು. ಯಾವ ಕಾಲೇಜು? ಮಾಡ್ರನ್. ಇವಾಗ ಯಾವ ಸಾಂಗ್ ಮಾಡ್ಬೇಕು? ಕಳ್ಳಿ ಇವಳು. ಅದ್ಯಾಕೆ ಆ ಸಾಂಗ್ ಬೇಕು? ಆ ಸಾಂಗ್ ಇಷ್ಟ ಅಣ್ಣ, ದಿಸ ಕೇಳ್ತೀನಿ. ದಿವಸ ಕೇಳ್ತೀಯ ಮಯೂರಿ ಜೊತೆ ಇವಾಗ ಡ್ಯಾನ್ಸ್ ಪಾಪ. ಮಿಸ್ಟರ್ ಲೋಕೇಶ್ ನನ್ಗೋಸ್ಕರ ಒಂದು ಮೊಮೆಂಟ್ ಹಾಕಿ. ಅವ್ರದ್ದೇನೋ ಹಿಂಗ ಅಂದ್ರು ಒಂದ್ಸತಿ. ಮೂಮೆಂಟ್ ಅನ್ನೋದು ಅವಾಗ ನೀವು ನಿಮ್ಮ ಸ್ಟೆಪ್ ಸಗಲಾಗಿತ್ತು. ಅವಾಗ ಅವ್ರನ್ನ ಹುಡುಕ್ತಾ ಇದಾರೆ, ಎಲ್ಲಿ ಹೋಗ್ತಾ ಇರೋರು? ನಾನು ಎಲ್ಲಿ ಎಲ್ಲಿ ಏನೇನು ಉದುರುಗುತ್ತೋ ಅಂತ ನೋಡ್ತಾ ಇದ್ದೆ. ಅದನ್ನ ಮತ್ತೆ ಹಾಕಿದ್ದೆ ಆಗಿತ್ತು. ಬಟ್ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಬಟ್ ರೆಮೋ ಜೊತೆ ಕಾಂಬಿನೇಷನ್ ನೋಡ್ಲೇಬೇಕು. ಬಾ ಮ್ಯೂಸಿಕ್. ನಿಜವಾಗ್ಲೂ ನಿಮ್ಮ ಎಕ್ಸ್ಪ್ರೆಷನ್ಸ್ಗೆ ಫ್ಲಾಟ್ ಆಗ್ಬಿಟ್ಟಿದ್ದೀನಿ ನಾನು. ವೆರಿ ನೈಸ್. ಏನ್ ಕಾಂಬಿನೇಷನ್ ನೀನ್ ಓದ್ತಾ ಇರೋದು? ITI ಅಲ್ಲಿ ಇದು ಫಸ್ಟ್ ಇಯರ್ ITI ಅಲ್ಲಿ ಮಿಷಿನಿಸ್ಟ್. ITI ಅಲ್ಲಿ ಏನ್ ನೀನು? ಮಿಷಿನಿಸ್ಟ್. ಸೂಪರ್ ಮಗ್ನೆ, ಚೆನ್ನಾಗಿ ಓದು, ಕಸರತ್ ಮಾಡು. ಆಕ್ಚುಲಿ ಒಳ್ಳೆ ಫ್ರೇಮ್ ಇದೆ, ಚೆನ್ನಾಗಿ ಬಾಡಿ ಬೆಳಿಬೋದು. ಥ್ಯಾಂಕ್ ಯು ಮಗ್ನೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತಮ್ಮಿಬ್ಬರಿಗೂ ಮತ್ತೊಮ್ಮೆ ವಂದನೆಗಳು. ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಕಲರ್ ಸೂಪರ್ ಅಲ್ಲಿ ಬರ್ತಿರುವಂತಹ 3 ಶೋಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಈ ಕಡೆ ಮಜಾ ಭಾರತ, ಇಲ್ಲಿ ಕನ್ನಡ ಕೋಗಿಲೆ, ಮತ್ತೆ ನಾನು ಮಜಾ ಟಾಕೀಸ್. ಸೊ ರಿಯಾಲಿಟಿ ಶೋಗಳ ಅಷ್ಟು ಜನ ಇಲ್ಲಿ ಸೇರ್ಕೊಂಡು ತರಲೆ ಮಾಡಿದ್ವಿ, ಮಜಾ ಮಾಡಿದ್ವಿ. ಒಟ್ನಲ್ಲಿ ಒಂದು ಸುಂದರವಾದಂತಹ ಒಂದು ಸಮಯವನ್ನ ಕಳೆದಿದ್ವಿ. ನೀವು ಕೂಡ ಇದೇ ರೀತಿ ಸುಂದರವಾದ ಸಮಯ ಕಳಿಬೇಕು ಅಂದ್ರೆ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗ್ಲೂ ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಈ ಒಂದು ಸಂಚಿಕೆ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ನ ಯಾವಾಗ ಬೇಕಂದ್ರೆ ನೋಡ್ತಾರೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.